ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಪುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಮತ್ತು ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದ ವರಕಮರಿ ಮಠಕ್ಕೆ ಆಗಮಿಸಿ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಈ ಭಾದ್ರಪದ ಮಾಸದಲ್ಲಿ ಕೂಡ ಸುದ್ರವರ 9ನೇ ಅಧ್ಯಾಯನ 9ನೇ ಭಾಗ ಸ್ವೀಕಾರ ಮಾಡಿಕೊಂಡು ಭಾದ್ರಪದ ಮಾಸದಲ್ಲಿ 10ನೇ ಭಾಗದ ವಿಷಯ ಕೂಡ ಶ್ರವಣ ಮಾಡುವ ಸದಪೇಕ್ಷಗಳಂತವರೆಗೆ ಆಗಮಿಸಿರ್ತಕ್ಕಂಥ ಸರ್ವ ಸದ್ಭಕ್ತರ ಸದುಹೃದಯಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ, ಸುದ್ರವರ ದಿವ್ಯ ಅನುಗ್ರಹದಿಂದ ನಾವೆಲ್ಲ ಸುದ್ರವರ ಶ್ರೀ ಕ್ಷೇತ್ರದಲ್ಲಿ 9ನೇ ಭಾಗವನ್ನು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಗ್ರಂಥದ 9ನೇ ಭಾಗವನ್ನು ಶ್ರವಣ ಮಾಡಿ ಅದಾದಮೇಲೆ 10ನೇ ಭಾಗದ ವಿಷಯವನ್ನು ಕೂಡ ನಾವು ಶ್ರವಣ ಮಾಡ್ತಕ್ಕಂಥ ಹೋಗ್ತಾ ಇದ್ದೀವಿ. ಸದ್ಗುರುಗಳ ಚರಿತ್ರೆ 10ನೇ ಭಾಗ. 10 ಅಂದರೆ ಒಂದು ಮರ ಇರ್ತದೆ, ಗಿಡ ಇರ್ತದೆ. ಇಳಿ ಅಂದರೆ ಏನ್ರಿ? ಹತ್ತಿದ್ರೆ ಇಳಿ. ಮತ್ತು ಹತ್ತಿ ಇರಲಿಲ್ಲ ಅಂದ್ರೆ ಏನು ಮಾಡಿದ್ರೆ ಇಳಿಯುತ್ತಲ್ಲ, ಏನು ಹೇಳ್ಕೋದಕ್ಕೆ ಗಿಡದೊಳಗೆ ಹಣ್ಣಿದ್ದು ಅಂದ್ರೆ ಏನು ಮಾಡು, ಮರವನ್ನು ಹತ್ತು. ಇಲ್ಲಿ 10 ಅಂದರೆ ಈ ಅಧ್ಯಾಯ, ಈ ಭಾಗ 10 ಅಂದರೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧ ಅಂತ ಹೇಳುವ ಹಾಗೆ, ಏಳು ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲಬೇಡ, ಮಲಗುವ ಕಾಲವಿದಲ್ಲ, ಏನು 7 10 7 ಅದೇ ಸಪ್ತ ಭೂಮಿ ಕೂಡ ಹೇಳ್ತಕ್ಕಂಥವನಾಗು, ನವೀದ ಭಕ್ತಿದ್ದು ಕೂಡು, ಆಮೇಲೆ ಉನ್ನತವಾದಂಥ ಯಥಾರ್ಥ ಸ್ವರೂಪವನ್ನು ಪಡೆದುಕೊಂಡು ಧನ್ಯನಾಗು. ಆಗೋಸ್ಕರವಾಗಿ 10 ಇಳಿಯಬೇಡ. ಕಡೆ ಬಾಗಿಲಿಗೆ ಬಂದವರೆಲ್ಲ ಬಂದು ಹೋಗ್ತಿರುವ ತಿರುಗಿ ಹೋಗೋಣ ನಡೆಯುವ ಕೈಲಾಸಗಿರಿ ಅಂತ ಕಡೆ ಬಾಗಿಲಿಗೆ ಬಂದು ತಿರುಗಿ ಹೋಗ್ಬೇಡಮ್ಮ, ಬಂದಿದ್ದೀರಿ ಶ್ರೀಶೈಲಕ್ಕೆ ಸಮೀಪದ ಕಡೆ ಬಾಗಿಲಿಕ್ಕೆ ಬಂದು ಹೋಗುತ್ತಿರುವ ತಿರುವಿಗೆ ಹೋಗೋಣ ನಡೆಯಿರುವ ಕೈಲಾಸಗಿರಿ ಅಂದರೆ ಮರಳಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಏನು ಬಂದಿದ್ರಿ ಶ್ರೀಶೈಲ ದೇವರ ದರ್ಶನ ಆಗ್ರಿ ಹೇಳ್ತಾರೆ. ಹಾಗಿಲ್ಲಿ ಹಾಗೆ ಉನ್ನತ ಮಟ್ಟಕ್ಕೆ ಸಾಗಲಿ ಅಂತಕ್ಕಂಥದ್ದು ಉದ್ದೇಶ. 10ನೇ ಭಾಗ ಅಂದ್ರೆ ಯಾವ ಭಾಗ ಇದು? ಭಾಗ ಅಂದ್ರೆ ಏನು ಅಂದ್ರೆ ತೋಟಕ್ಕೆ ಕೂಡ ಭಾಗ ಅಂತಾರೆ, ತೋಟಕ್ಕೂ ಕೂಡ ಭಾಗ ಅಂತಾರೆ.
ಇದೆಂಥದ್ದಂದ್ರೆ ನಮ್ಮ ಉದ್ಧಾರಗೋಸ್ಕರ ಬಂದಿರತಕ್ಕಂಥದ್ದು ಈ ಚರಿತ್ರೆ. ನಾವನ್ನೆಲ್ಲ ಶುರು ಮಾಡೋಣ. ಆದ್ಮೇಲೆ ಇಲ್ಲಿ ಭಗವದ್ಗೀತೆಯಲ್ಲಿ ನಾವೇನು ಮಾಡಿಲ್ಲ ರೀ, ಕಮಚು ಪರ್ಸ್ ಮಾಡಿ ತೆಗೆದು ಅಪ್ಪರ ಯಾವ್ದು ಕೊಡ್ತಾರೆ ಕೊಟ್ಟದ್ದು ತೊಗೊಳ್ದು ಮಹಾಪ್ರಸಾದ. ಇದಕ್ಕೆ ಅತಿಥಿಗಳು ಹೇಳುವಾಗ ತಿಥಿ ಅಂತಂದ್ರೆ ಹೇಳಿ ಬರೋದು ರೀ. ಅತಿಥಿ ಅಂದ್ರೆ ಹೇಳದೆ ಬಂದಿರಬೇಕು. ಇದು ಕೂಡ ಭಗವದ್ಗೀತೆ ಅತಿಥಿ ಇದ್ದಂಗೆ. ಈಗ ಇದೇನೋ ಶ್ಲೋಕ ತೆಗಿತು ಇದೇನಿಲ್ಲ ರೀ, ಕಣ್ಣು ಮುಚ್ತೀವಿ ತೆಗೆದೀವಿ, ಅಪ್ಪವ್ರು ಕೊಟ್ಟರು ಸ್ವೀಕಾರ ಮಾಡೋದು. ಇದು 8ನೇ ಅಧ್ಯಾಯದ 16ನೇ ಶ್ಲೋಕದ ವಿಷಯ ನಾವು ನೀವೆಲ್ಲ ಶ್ರವಣ ಮಾಡೋಣ ಗ್ರಂಥ ಪೂರ್ವದಲ್ಲಿ. ಆದ್ಮೇಲೆ ಆ ಬ್ರಹ್ಮ ಭುವನಾಲೋಕಾ ಪುನರಾವರ್ತಿನೋ ಅರ್ಜುನ ಮಮುಪೇತ್ಯತ್ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಅಂತ. ಇಲ್ಲಿ 14 ಲೋಕಗಳು ತಿಳ್ತಾರೆ. ಇನ್ನು ಕೂಡ ಶ್ರೀ ವೆಂಕಟೇಶ್ವರ ದೇವರ ಕುರಿತು ವರ್ಣನೆ ಮಾಡುವಾಗ ಕೆಲವೊಂದು ವಿಷಯ ಹೇಳ್ತಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅಖಿಲಾಂಡ ಕೋಟಿ ಅಂದ್ರೆ ಎಷ್ಟೇ ಬಹಳಷ್ಟು ಇರ್ತಕ್ಕಂಥವು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳುವಾಗ ಅನಂತವಾಗಿರ್ತಕ್ಕಂಥ ಈ ನಕ್ಷತ್ರ ಕಾಣ್ತಾವ್ರಿ. ಎಷ್ಟು ನಕ್ಷತ್ರಗಳು ಅಂದ್ರೆ ಜ್ಞಾನ ಸಿಂಧು ಗ್ರಂಥದಲ್ಲಿ ಲೆಕ್ಕ ಹೇಳಿದ್ರೆ 3,500 ಕೋಟಿ ಹೋಗ್ತಾರೆ. 3,500 ಕೋಟಿ ಹೋಗ್ತಾರೆ ನಕ್ಷತ್ರಗಳು. ಹೀಗೆ ಆ ಕಾಣ್ತಕ್ಕಂಥ ನಕ್ಷತ್ರ, ಈ ಸೂರ್ಯನ ಕಾಣ್ತಾ ಇದ್ದಾರೆ ಸೂರ್ಯಲೋಕ, ಚಂದ್ರ ಕಾಣಿಸಿದ್ರೆ ಚಂದ್ರಲೋಕ. ನಮ್ದು ಯಾವ್ದು ರೀ? ಭೂಲೋಕ. ಇದು ಭೂಲೋಕದ, ಚಂದ್ರಲೋಕದ, ಸೂರ್ಯಲೋಕದ, ಗುರುಲೋಕದ, ಶನಿ ಲೋಕದ, ಬುಧ ಲೋಕದ, ಮಂಗಳ ಲೋಕದ ಎಲ್ಲ ಲೋಕವಲ್ರಿ. ಮತ್ತು ಈಗ ನೋಡ್ರಿ ಸ್ವಲ್ಪ ಮೇಲ್ಭಾಗ 14 ಲೋಕಗಳಂತಾರೆ. 14 ನಕ್ಷತ್ರ. ರಾತ್ರಿ ಸಮಯ ನೋಡ್ರಿ ಎಷ್ಟು ಕಾಣ್ತಾವೆ, ಮೋಡ ಇರಬಾರ್ದು, ಅಸಂಖ್ಯ ಕಾಣ್ತಾವಲ್ರಿ. ಇನ್ನೂ ಕೂಡ ಇವಾಗ ಸಿಗದೇ ಇರತಕ್ಕಂಥ ಈ ನಮ್ಮ ಕಣ್ಣಿಗೆ ಕಾಣಿಸಿರ್ತಕ್ಕಂಥ ಕೂಡ ಎಷ್ಟೋ ಅಂತ ಹೇಳ್ತಾರೆ. ಭಾಳಷ್ಟು ಅಂತ ವಿಜ್ಞಾನಿಗಳಾಗ ಅವ್ರು ಉಪಗ್ರಹ ಬಿಟ್ಟಾರೆ. ಪೈನೀರ್ ಅಂತ ಒಂದು ಉಪಗ್ರಹ ಬಿಟ್ಟಾರೆ ಭಾಳ ದಿವಸದಲ್ಲಿ. ಪೈನೀರ್ ಅಂತ ಒಂದು ಉಪಗ್ರಹ ಬಿಟ್ಟರು. ಅದು ಇಲ್ಲಿಂದ ಹೋಗಿಬಿಡ್ತು ಮೇಲ್ಭಾಗ. 11 ತಿಂಗಳ ಪರ್ಯಂತ ಪ್ರವಾಸ ಮಾಡ್ತಾರೆ. 11 ತಿಂಗಳ ಪರ್ಯಂತ ಅದು ಗುರುಲೋಕ ಮತ್ತು ಶುಕ್ರಲೋಕ ಅಲ್ಲಿರ್ತಕ್ಕಂಥ ಆ ಸಮಯದ ಅಳತೆ ಮಾಡಿತ್ತು. ಗುರುಲೋಕ ಶುಕ್ರಲೋಕ ಇಲ್ಲಿಂದ 60 ಲಕ್ಷ ಕಿಲೋಮೀಟರ್ ಅದಂತ ಹೇಳ್ರಿ. 60 ಲಕ್ಷ ಕಿಲೋಮೀಟರ್. ಅಲ್ಲಿಂದ ಗುರುಲೋಕ ಮತ್ತು 60 ಲಕ್ಷ ಕಿಲೋಮೀಟರ್. 60 ಲಕ್ಷ ಅಂದ್ರೆ ಏಟಾದ್ರಿ? 6 2 12 100 ಏಟ್ರಿ? 1,20,00,000 ಕಿಲೋಮೀಟ್ರ್. ಇಲ್ಲಿ ನೋಡ್ತೀರಿ ಗುರುಲೋಕದ ಅಂತ ಗೊತ್ತಾಗ್ತದೆ, ಶುಕ್ರಲೋಕದಂತ ಬೆಳ್ಳಿ ಸಿಗೈತಲ್ಲ ಬೆಳಿಗ್ಗೆ, ಅದು ಶುಕ್ರ ಗ್ರಹ. ಸ್ವಲ್ಪ ಹಳದಿರೊಳಗೆ ದೊಡ್ಡ ನಕ್ಷತ್ರ ಕಾಣ್ತದೆ, ಸ್ವಲ್ಪ ಅದರಷ್ಟು ಶುಭ್ರ ಇರೋದು, ಸ್ವಲ್ಪ ಹಳದಿರೋದು ಮಿಸ್ ಇರ್ತದೆ. ಅದು ಗುರುಲೋಕದ. ಅದು ಗುರುಲೋಕಕ್ಕೆ ಒಂದು ಧೂಮಕೇತು ಬಂದು ಅಪ್ಪಳಿಸ್ತದೆ ಅಂಥೇಳಿ ಒಂದು ದಿವಸ ವಾರ್ತಾದಲ್ಲಿ ಬಂದಿತ್ತು. ರಾತ್ರಿ 10 ಗಂಟೆ ಸುಮಾರು ಏನೋ ದೂರ ಹೊರಭಾಗದಲ್ಲಿ ಇದ್ವಿ. ಭಾಳಷ್ಟು ಮೋಡಾಗಿತ್ತು. ಆ ಸಮಯದಲ್ಲಿ ಒಮ್ಮಿಂದೊಮ್ಮೆ ಆಕಾಶದ 10 ಗಂಟೆ ರಾತ್ರಿ 10 ಗಂಟೆ ಸಮಯ ಒಮ್ಮೆ ಏನಂತಂದ್ರೆ ಹೀಗೆ 2 ಸಲ ಹೀಗೆ ಧ್ವನಿ ಬಂತು ರೀ. ಮತ್ತು ಧ್ವನಿ ಬಂದುಬಿಡ್ತು ಒಮ್ಮೆ. ಆ ಮೋಡಿನೊಳಗಿಂದ ಆಸೆ ಜೋರಾಗಿ ಪ್ರಕಾಶವಂತರ ಕೆಳಗೆ ಜೋರಾಗಿ ಅಷ್ಟು ದಪ್ಪ ಇರ್ತದಂಥ ಮೋಡದ ಒಳಗಿಂದ ಪ್ರಕಾಶ ಕೆಳಗೆ ಬಂತು. ಒಮ್ಮೆ 2 ಸಲ ಮೀಸೋದು. ನಾವೊಂದು ಇದು ಧೂಮಕೇತು ಅಪ್ಪಳಿಸೋ ಅಂತ ಹೇಳಿದ್ರಲ್ಲ, ಈ ಧೂಮಕೇತು ಅಪ್ಪಳಿಸೋದಂತ. ಎಲ್ಲಿರಿ? ಗುರುಗ್ರಹಕ್ಕೆ 1,20,00,000 ಕಿಲೋಮೀಟರ್ ದೂರದಲ್ಲಿ ಅಪ್ಪಳಿಸತಕ್ಕಂಥ ಧೂಮಕೇತು ಅದು ಅಪ್ಪಳಿಸಿದ ಅಲ್ಲಿ ಏನಾಯ್ತು ಅಂದ್ರೆ ಅಗ್ನಿ ಉತ್ಪತ್ತಿ ಆದ್ರೆ ಅಗ್ನಿ ಪ್ರಕಾಶ ಇಲ್ಲಿ ಪರ್ಯಂತ ಭೂಲೋಕ ಪರ್ಯಂತ ಬಂತು. ಅಷ್ಟು ದೂರ ಇರ್ತಕ್ಕಂಥ ನಕ್ಷತ್ರ ಒಂದು ಕೂಡ ಕಾಣ್ತವೆ. ಅದಂತೂ ಕುಲ ಇದ್ರೆ ಬಹಳ ವಿಶೇಷ ಕಾಣ್ತಿತ್ತು, ಮೋಡಾಗಿದ್ದಾಗ. ಆದರೆ ಹಾಗೂ ಪಯನೀರ್ ಅಂತಕ್ಕಂಥ ಉಪಗ್ರಹ ಅದನ್ನು ಅಳದಿತ್ತು ಇಷ್ಟು ಅಂಥೇಳಿ, ಅದು ಇಷ್ಟು ಅದಂತ
ಅದು. ಆಮೇಲೆ ಇನ್ನೇನು ವೈಜಾರತ್ಯನ ಹೆಸರು ಇರ್ತದ. ಆಮೇಲೆ ಅದು ಈಗ ಅದಕ್ಕೆ ಈಗ ಕಳೆದುಕೊಂಡು ಹೋಗಿದ್ರಿ, ಭಾಳ ದೂರ 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 ಕಳ್ಕೊಂಡಿತ್ತು. ಮನೆ ಸಿಕ್ಕದು ಬರ್ತದೆ ಆ ಉಪಗ್ರಹ. ಏನು ಹೇಳಿದೆ ಅಂದ್ರೆ ಅದ ಈ ನಮ್ಮಲ್ಲಿರ್ತಕ್ಕಂಥ ಏನು ಆಕಾಶದಲ್ಲ, ಅಲ್ಲಿರ್ತಕ್ಕಂಥ ಆಕಾಶ ಕೆಂಪಾಗಿರ್ತಕ್ಕಂಥ ಆಕಾಶದ ನಮ್ಮ ಭೂಮಿ ಅಂತ ಇದಕ್ಕಿಂತ ಎಷ್ಟೋ ಪಟ್ಟು ದೊಡ್ಡ ಇರ್ತಕ್ಕಂಥ 5 ಪೃಥ್ವಿಗಳು ಬಂತು. ಎಷ್ಟು ಬರೀ 5 ಪೃಥ್ವಿಗಳು ಬಂತು. ಈಗ ಅದು ಸೂಚನೆ ಕೊಡೋದು ಇಷ್ಟ ಅದು ಅಂತೇಳಿ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ, ನಮ್ಮ ನಿಲುಕದೇ ಇರ್ತಕ್ಕಂಥ ಎಷ್ಟೋ ದೂರ 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 ಸಾಗಿ ಹೋಗ್ತಕ್ಕಂಥ ಉಪಗ್ರಹಗಳಿಗೆ ಸಿಕ್ಕಿರ್ತಕ್ಕಂಥ 5 ಪೃಥ್ವಿಗಳು. ಅಲ್ಲಿರ್ತಕ್ಕಂಥ ನೀರವನು ಇಲ್ಲೋ, ಅಲ್ಲಿ ಜನರಿದ್ದಾರಲ್ಲೋ, ಅದು ಮಾತು ಬೇರೆ. ಅದು ಈಗ ಅಖಿಲಾಂಡ ಕೋಟಿ ಅಂದ್ರೆ ಅನಂತ ಕೋಟಿ ಅನಂತವಾಗಿರ್ತಕ್ಕಂಥ ಈ ಲೋಕಗಳವ. ಆ ಲೋಕಗಳಲ್ಲಿ ಅಲ್ಲಿರ್ತಕ್ಕಂಥ ದೇವತರಿರ್ತಾ ಇದ್ದಾರೆ. ಅದರಂತೆ ಗಣೇಶ ಗಣೇಶ್ವರ ಲೋಕ ಇರ್ತದೆ, ಪರಮೇಶ್ವರ ಕೈಲಾಸ ಅಂತ ಇರ್ತದೆ, ವಿಷ್ಣು ಪರಮಾತ್ಮ ವೈಕುಂಠ ಇರ್ತದೆ, ಶಕ್ತಿ ಲೋಕ ಶಕ್ತಿ ಬರ್ತಕ್ಕಂಥ ಬೇರೆ ಇರ್ತದೆ. ಈಗ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ದೇವತರು ಬೇರೆ ಬೇರೆ ಲೋಕಗಳಿರ್ತದೆ. ಹೀಗೆ ಅವರವರು ಯಾವ ಪುಣ್ಯ ಮಾಡ್ತಾರೆ, ಪುಣ್ಯಕ್ಕೆ ಅನುಗುಣವಾಗಿ ಆ ಸ್ವರ್ಗಗಳೇ ಆ ಲೋಕಗಳಿಗೆ ತೆರಳ್ತಾ ಇದ್ದಾರೆ. ಎಲ್ಲಿಗ್ರಿ? ಪುಣ್ಯ ಮಾಡಿಕೊಂಡು. ಇಲ್ಲಿ ಹೇಳ್ತಾರೆ, ಯಾವ ಲೋಕ ಬ್ರಹ್ಮಲೋಕವನ್ನೇ ಮೊದಲು ಮಾಡಿಕೊಂಡು ಆ ಬ್ರಹ್ಮ ಭುವನಾಲೋಕ, ಆ ಬ್ರಹ್ಮದೇವರ ಭುವನ ಅಲ್ಲಿರ್ತಕ್ಕಂಥ ಸ್ಥಾನದಲ್ಲದು. ಆ ಬ್ರಹ್ಮ ಭುವನಲೋಕ ಪುನರಾವರ್ತಿನ ಅರ್ಜುನ ಪುಣ್ಯ ಮಾಡಿಕೊಂಡು ಅಲ್ಲಿ ಹೋಗಿ ವಾಸ ಮಾಡ್ತಾಯಿದ್ವಿ ಅಂದ್ರೆ ಎಲ್ಲಿ ಪರ್ಯಂತ ವಾಸ ಮಾಡ್ತಾರೆ? ನೀವು ಪೇಟೆಗೆ ಹೋಗಿರ್ತೀರಿ, ಅಲ್ಲಿ ಅಣ್ಣತಮ್ಮರಿಲ್ಲ, ಬಂಧುಗಳಿಲ್ಲ, ಬೀಗರಿಲ್ಲ, ಯಾರೂ ಇಲ್ಲ. ಅನಿವಾರ್ಯವಾಗಿ ಅಲ್ಲಿ ವಾಸ ಮಾಡ್ಬೇಕಾಗ್ಯದ. ಏನು ಮಾಡ್ತೀರಿ? ಈಗ ಏನು ಮಾಡ್ತೀರಿ? ಅಲ್ಲಿ ಇರಬೇಕಾಗಿದೆ. 2-3 ವರ್ಷ ನಿಮ್ಮ ಕೆಲಸ ಅದ, ಇರಬೇಕಾಗಿದೆ. ಯಾರೂ ಸಂಬಂಧಿಕರಲ್ಲ. ಏನು ಮಾಡ್ತಾರೆ? ಮತ್ತೇನು ಮಾಡ್ತಾರೆ? ಏನು ಮಾಡ್ತಾರೆ? ಮನುಷ್ಯರು ಲಾಜ ಮಾಡ್ತಾರಲ್ಲ, ಲಾಜ ಮಾಡ್ತಾರೆ, ಇರ್ತಾರಲ್ಲ. ಅದಕ್ಕೆ ಅವ್ರು ಹಣ ಕೊಟ್ಟಿರ್ತಾರಲ್ಲ, ನೀವು ಹಣ ಕೊಟ್ಟಿರ್ತೀರಿ, ಇಷ್ಟು ಸಮಯದಿಂದ ಇಷ್ಟು ಸಮಯ ತನಕ ಅಷ್ಟೇ ಇರಬೇಕಲ್ಲ. ಅಲ್ಲಿ ಅಷ್ಟಾದ ಅದಕ್ಕಿಂತ ಮುಂಚಿತವಾಗಿ ಏನು ಮಾಡ್ರಿ? ಅವ್ರಿಗೆ ಕೀಲಿಕೆ ಅವ್ರಿಗೆ ಕೊಟ್ಟು ಮತ್ತು ಕೊಲ್ಲ ಬರಬೇಕು. ಕೊಟ್ಟು ಹಣ ಮುಗಿಯುವಷ್ಟರೊಳಗೆ ಅಲ್ಲಿ ಜಾಗ ಬಿಡಬೇಕು. ಅದರಂತೆ ಇಲ್ಲಿ ಹೇಳ್ತಾರೆ, ಕ್ಷೀಣೆ ಪುಣ್ಯ ಮರ್ತಲೋಕ ವಿಷಯ ಅಂತ. ಪುಣ್ಯ ಕ್ಷೀಣತೆ, ಇಲ್ಲಿಂದ ಪುಣ್ಯ ಮಾಡ್ಕೊಂಡು ಹೋದ್ರೆ ಆ ಲೋಕಕ್ಕೆ ಹೋಗೋದು, ಲೋಕದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಭೋಗ ಭಾಗ್ಯನ ಅನುಭವಿಸೋದು. ಆ ಪುಣ್ಯ ಕ್ಷೀಣ ಆಯ್ತಂದ್ರೆ, ಪುಣ್ಯ ಕ್ಷೀಣ ಆದರೆ ಅಲ್ಲಿ ಏನು ಮಾಡ್ತಾರೆ? ಅಲ್ಲಿಂದ ಅಲ್ಲಿರ್ತಕ್ಕಂಥ ದೇವತರು ಇವರಿಗೆ ಚಲೋ ಅನಿಸಿರ್ತಾರೆ, ಅಲ್ಲಿ ಬರ್ಬೇಕು ಅನಿಸೋದಿಲ್ಲ, ಚಲೋ ಅನಿಸೋದು ಅವ್ರಿಗೆ. ಅಲ್ಲಿ ಇರಬಾರ್ದು, ಅವ್ರಿಗೆ ಕಳಿಸ್ಕೊಡ್ಬೇಕಾಗಿರ್ತದೆ. ಕೊನೆಗೆ ಒತ್ತಾಯ ಪೂರ್ವಕ ಇಲ್ಲಿ ನಡಿ ನೀನು ಪುಣ್ಯ ಮುಗಿದ ತಗೊಂಡು ಅರ್ಧ ಪುಣ್ಯ ಇರುವಷ್ಟರೊಳಗೆ ಇನ್ನೂ ಅರ್ಧ ಪುಣ್ಯ ಬೇಕ್ರಿ, ದಾರಿ ಖರ್ಚಬೇಕಲ್ಲ. ಎಲ್ಲ ರೊಕ್ಕ ಹಾಗೆ ಮಾಡಿದ್ರೆ ನಡ್ಕೊತ ಬರ್ತದೆ, ಮತ್ತು ಇಲ್ಲಿ ನಡ್ಕೋತಾರೆ ಬರ್ಬೋದು, ಮತ್ತು ಅಲ್ಲಿದೆ ಬರ್ತಾರೆ ಆಕಾಶ. ಅದಕ್ಕೆ ಅರ್ಧ ಪುಣ್ಯ ಇರುವಾಗ ಆ ಪುಣ್ಯದ ಹೊಂದಿ ಬರಲಿಕ್ಕೆ ಆಗ್ತದೆ ಅಂದ್ಕೊಂಡು ಅಲ್ಲಿಂದ ದೇವತರು ಏನು ಮಾಡ್ತಾರೆ, ಒಂದು ಸಲ ಕೆಳಗೆ ಕಳಿಸಿಬಿಡ್ತಾರೆ. ಅಲ್ಲಿ ಬಂದು ಹಾಗ ಮೇಲು ಹಾಗಲಿರ್ತಕ್ಕಂಥ ಆಕಾಶದಲ್ಲಿ ಬಂದು ಸೂರ್ಯಲೋಕ, ಚಂದ್ರಲೋಕ, ಈಗ ವಾಯುಲೋಕ, ಆಮೇಲೆ ನಕ್ಷತ್ರಲೋಕಗಳು, ವಾಯುಲೋಕ, ಹಾಗೆ ಬಂದು ಈ ಮೇಘದಲ್ಲಿ ಇದೊಂದು ಲೋಕ ಇರೋದು ಮೇಘಲೋಕ. ಅದು ಪರ್ಜನ್ಯ ನೀರು ಮಳೆ ಬರ್ತಲ್ಲ, ಅಲ್ಲಿ ಬಂದು ನೀರೊಳಗೆ ಸೇರ್ತಾರೆ ಆತ್ಮ. ಎಲ್ಲಿ ಬರ್ತಾರೆ? ನೀರಿನೊಳಗೆ ಪ್ರವೇಶ ಮಾಡ್ತಾರೆ. ನೀರೊಳಗೆ ಪ್ರವೇಶ ಮಾಡಿ ಆ ನೀರು ಭೂಮಿ ಬರ್ತದೆ. ಭೂಮಿಯಿಂದ ಬಂದಾಗ ಭೂಮಿ ಒಳಗೆ ಭಾಗದಲ್ಲಿ ಬೆಳೆ ಇರ್ತಲ್ಲ, ಆ ಬೆಳೆಯೊಳಗೆ ಪ್ರವೇಶ ಮಾಡಿ ಬೆಳೆಯೊಳಗೆ ಒಂದು ಸ್ವಲ್ಪ ವಿಚಾರ ಮಾಡಿರಿ, ಎಲ್ಲರೂ ಸ್ವಲ್ಪ ವಿಚಾರ ಮಾಡಿ ಕೂತ್ಕೊಂಡು ಜನ್ಮ ಬಂದ್ರೆ ಏನಾಗ್ತದೆ, ಜನ್ಮ ಒಂದು ವೇಳೆ ಬಂದ್ರೆ ಏನಾಗ್ತದೆ. ಅಲ್ಲಿಂದ ಹಾಗೆ ಕೆಳಮುಖ ಇರ್ತಕ್ಕಂಥ ಆತ್ಮ ಹಾಗೆ ಬಂದ ಎಲ್ಲಿ ಬಂದ್ರಿ? ಮಳೆಯಲ್ಲಿ ಬಂದ್ರಿ. ಮಳೆಯಿಂದ ಕೆಳಗೆ ಬಂದ ಇಲ್ಲಿ ಬಂದ್ರೀಗ ಭೂಮಿಯಲ್ಲಿ ಪ್ರವೇಶ ಮಾಡಿ ಅದರೊಳಗೆ ಭಾಗದಿಂದ ಬೀಜದಲ್ಲಿ ಪ್ರವೇಶ ಮಾಡಿ, ಬೀಜದಿಂದ ಬೀಜದೊಳಗೆ ನಿಮ್ಮಲ್ಲಿ ಜೋಳ ಮತ್ತು ಗೋಧಿ ಇಂಥವೇನು ಇದ್ದು ಅಂದ್ರೆ ಗೋಧಿ ಜೋಳ ಏಕ ತಿಂತೀರೋ ಏನು ಮಾಡ್ತೀರಲ್ಲ? ಏನು ಮಾಡ್ತಾರಮ್ಮ? ಆಗ ಆ ಬೀಜದೊಳಗೆ ಜೀವ ಇರ್ತಾರೆ. ಆ ಬೀಸುವಾಗ ಕಲ್ಲಿನೊಳಗೆ ಸಿಕ್ಕು ಒದ್ದಾಡುವಾಗ ಅನುಭವ ಈಗ ಇರೋದಿಲ್ಲ ರೀ. ಆಗಿನ ಅನುಭವ ಆಗೋದು
ದೇವರ ಮರವೇ, ಅದಕ್ಕೆ ಹೇಳ್ತಾರೆ ಮರವೇ ಅನ್ನೋದೊಂದು ಶ್ರೇಷ್ಠ ವರ ಅಂತ. ಪ್ರತಿಯೊಂದು ಆದದ್ದೆಲ್ಲ ಅಕಸ್ಮಾತ್ ನೆನಪಾದ್ರೆ ಗತಿ ಏನಾಗೋದು ಹೇಳ್ರು. ಅಲ್ಲಿಂದ ಆ ಲೋಕಗಳಿಂದ ಬರುವಾಗ ಗತಿ ಅನ್ನೋದು ಆಕಾಶ ಒದ್ದಾಡ್ತಾ ಬಂದಾಗ ಏನಾಗ್ಬೋದು, ಮಳೆಯಲ್ಲಿ ಪ್ರವೇಶ ಮಾಡಿದಾಗ ಏನಾಗ್ಬೋದು, ಅಲ್ಲಿಂದ ಭೂಮಿ ಒಳಗೆ ಬರ್ತಕ್ಕಂಥದ್ದು ಕಾಳಿನಲ್ಲಿ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ 4-5 ತಿಂಗಳು ಬರೀತವೆ. ಅಲ್ಲಿಂದ ಬಂದು ಅಷ್ಟೆಲ್ಲ ನೀವು ಶೇಬಣ್ಣು ತಂದಿರ್ತೀರಿ. ಶೇಬಣ್ಣು ಹೇಗೆ ತಿಂತಾರೆ? ಏನು ಮಾಡ್ತಾರೆ? ಶೇಬಣ್ಣು ಚಾಕುವಿನಿಂದ ಕಟ್ ಮಾಡ್ತಾರೆ. ಈ ಚಾಕು ಹೊರಗಿನ ಚಾಕು ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಇಲ್ಲಿ ಒಳಗಿನ 36 ಚಾಕು ತೊಗೊಂಡು ಅಲ್ಲಿ ಮಾಡ್ತಾರೆ. ಅಲ್ಲಿ ಪ್ರಾರಂಭ 32 ಅಲ್ಲಿ ಚಾಕು ಪ್ರಾರಂಭ. ಆದರೆ ಅದರೊಳಗೆ ಜೀವ ಇರ್ತಲ್ಲ, ಯಾವ್ರಿ ಆತ್ಮ ಅಲ್ಲಿಂದಲೇ ಬಂದಿರ್ತಲ್ಲ, ಅದ್ರೊಳಗೆ ಏನಾಗ್ಬೋದು ರೀ? ಏನೇನಾಗ್ಬೋದು? ಬೀಸುಕಲ್ಲ ಏನಾಗ್ಬೋದು? ಅಲ್ಲಿಂದ ಅದರಂತೆ ಜೋಳ ಇರ್ತದೆ, ಬೀಸ್ತಿರ್ತಾರಲ್ಲ, ಬೀಸಿರ್ತಕ್ಕಂಥ ಹೆಣ್ಮಕ್ಳು ಏನು ಮಾಡ್ತಾರೆ? ಬೀಸಿದಷ್ಟು ಸಾಲೋದಿಲ್ಲ. ಮತ್ತು ರೊಟ್ಟಿ ಹೆಂಗೆ ಮಾಡೋದು ತಿಳ್ಕೊಂಡಿ ಏನು ಮಾಡ್ತಾರೆ? ಅದರೊಳಗೆ ಮತ್ತು ಬಿಸಿ ನೀರು ಹಾಕ್ತಾರೆ. ಮಾಡ್ತಿರಲ್ಲಮ್ಮ ಬಿಸಿ ನೀರು, ಆ ಹಿಟ್ಟಿನೊಳಗೆ ಬಿಸಿ ನೀರು ಹಾಕಿ ಏನು ಮಾಡ್ತೀರಿ? ಹುಟ್ಟ ತೆಗೆದುಕೊಂಡು ಅಥವಾ ಚಮಚೇನು ಏನು ತೊಗೊಂಡು ಮಾಡಿ ಅತ್ತ ತಿರುಗಾಡಿ ಏನೋ ಮಾಡಿ ನೀರು ಹೊರಗೆ ಹೋಗ್ದಂಗೆ ಮಾಡಿ ಒಡ್ಡ ಕಟ್ಟಿದಂತೆ ಮಾಡಿ ಒಳಗೆ ಪಳ್ಳು ಮಾಡಿ ಅದ್ರೊಳಗೆ ಬಾ ಹಾಕಿ ಏನು ಮಾಡ್ತೀರಿ? ಎಲ್ಲ ತಿರುಗಾಡ್ತೀರಿ. ಆ ನಂತರ ಕೈಯಿಂದ ನಾದ್ತೀರಿ. ಏನೇನಾಗ್ಬೋದು ಹೇಳಿ ನೋಡೋಣ. ನೀವು ಬಿಸಿ ನೀರು ಹಾಕಿ ತಂಪು ಹಾಕ್ತೀರಿ, ನೀರು ತಂಪು ಹಾಕಿದ್ರೆ ಜಿಗಟ್ ಹೋದ್ರು. ಅದಕ್ಕೆ ಜಿಗಟ್ ಹಾಕುವಾಗ ಮಾತಾಡ್ತಿರಲ್ಲ, ಜಿಗಟ್ ಹಾಕೋದು ಏನು ಮಾಡ್ತೀರಿ? ಜಿಗಟ್ ಹಾಕಲಂತ ಹಾಕ್ತೀರಿ. ಆ ನೀರು ಹಾಕಿದಾಗ ಬಿಸಿ ನೀರು ಅಲ್ಲಿರ್ತಕ್ಕಂಥ ಆತ್ಮನಗತಿ ಏನಾಗ್ಬೋದು? ಬಿಸಿ ನೀರು ಹಾಕಿದೆ. ಆಮೇಲೆ ಅಷ್ಟಕ್ಕೆ ಸ್ವಲ್ಪ ಮೇಲೆ ನಾತ್ರ ಜೋರಾಗಿ ಕಡಿಮೆ ಕೈ ಮಾಡಿ ದಿನ ಎತ್ತೈತಿ. ಮತ್ತು ರಾಮ ಕೈ ಮಾಡ್ತಾರೆ ರೀ ಎತ್ತೈತಿ. ಅದು ಎತ್ತೈತಿ ಅಂದ್ರೆ ಗೋಧಿ ಹಿಟ್ಟು ತಂದ್ರೆ ಬಹುಶಃ ಶಾವಿಗೆ ಮಾಡಕ್ಕೆ ಮಾತಾಡ್ಬೇಕು. ಶಾವಿಗೆ ಮಾಡಕ್ಕೆ ಮಾತ್ರಮ್ಮ ಕುಟ್ಟಿ ತೆಗಿದ್ರು ಕಲ್ಲೇ ಗಟ್ಟಿ ಆಗಲಿ ಅಂತ ಕುಟ್ಟಿ ತೆಗಿತೀರಿ. ಅದು ಹಾಗದು. ಆದಮೇಲೆ ಚಪಾತಿಯು ಶಾವಿಗೆಯು ಗುಳಿಯು ಸೌತಿ ಬೀಜ ಪುಟ್ಟಿ ಬೀಜ ಎಲ್ಲ ಮಾಡ್ತಾರಲ್ಲ, ಎಲ್ಲ ತಯಾರು ಮಾಡ್ತಾರೆ. ಮಾಡಿ ಅದನ್ನು ರೊಟ್ಟಿ ಮಾಡಿದ್ರೆ, ಚಪಾತಿ ಮಾಡಿದ್ರೆ ತಂಪು ಹಂಚಿನೊಳಗೆ ತಂಪು ಹಂಚಿನಾಗಿರು ಬರ್ಗಡೆ ಇಟ್ಟಂಗೆ ಅದು ತ್ರಾಸ ಬರೋದು ರೊಟ್ಟಿಗೆ ಚಪಾತಿಗೆ ಅಂತಂದು ಏನು ಮಾಡ್ತಾರೆ? ಕುದಿಸ್ತೀರ ತಂಪು ಹಂಚಿನೊಳಗೆ. ಎಂಥವ್ರದ್ದು ಹಂಚು ಹೆಂಗಿರ್ತಾರೆ? ಸುಡ್ದಲ್ರಿ ಭಾಳಷ್ಟು. ಅಂಥವ್ರು ಇದ್ಕೊಂಡು ಹಾಕಿ ಇವತ್ತು ತಿರುವಿ ಹಾಕುವಾಗ ಅದ್ರೊಳಗೆ ಇರ್ತಕ್ಕಂಥ ಆತ್ಮನ ಗತಿ ನೀವು ಅದ್ರೊಳಗೆ ಇರ್ತೀರ. ಎಲ್ಲ ಇಷ್ಟೆಲ್ಲ ಹಾಗೇ ಬಂದಿರ್ತಾರೆ, ಗುರ್ತಾವ್ರು ಇಷ್ಟ ದೇವ್ರು ಬಿಡ್ತಾರೆ, ಮರ ಇಟ್ಟಿರ್ತಾರೆ, ನೆನಪಾಗಬಾರ್ದಂತ. ಅದ್ರೊಳಗೆ ಸಿಕ್ಕು ಒದ್ದಾಡಿ ಸುಟ್ಟುಕೊಂಡು ಏನೆಲ್ಲ ಆಗಿ ಆಗ ಪಕ್ಕ ಹಿರಿಯಂತ ಇರ್ತಾರೆ, ಹಿರಿಯರು ಒಳಗೆ ಸುಮ್ಮಿರ್ತಾರೆ. ಏನು ಹುಡುಗ ಸುಟ್ಟೇ ಇಲ್ಲಪ್ಪ, ಮತ್ತೊಂದು ರೊಟ್ಟಿ ಆಗೋಲ್ಲ ಪಾಪ ಇಟ್ಟು ಕೆಟ್ಟ ಅನ್ಸ್ಬೋದು. ಹಂಗೆ ಅನ್ನೋದು ಬರಬೇಡ್ರಿ. ಚಪಾತಿಯಾಗ ಹೋಗಿ ರೊಟ್ಟಿಯಾಗ ಹೋಗಿ ತಿರ್ತಿರಿ ಹಾಕಿ ಎಲ್ಲ ಇದ್ದಿಲ್ಲ ರೀ. ಅದಕ್ಕೆ ನಾವು ನೀವೆಲ್ಲ ಅಷ್ಟು ಒದ್ದಾಡೇ ಬಂದವ್ರು. ಪ್ರತಿಯೊಬ್ಬರು ಕೂಡ ಈ ಭೂಲೋಕಕ್ಕೆ ಬರ್ಬೇಕು ಅಷ್ಟು ಮಾಡೇ ಬಂದವರು. ಆಮೇಲೆ ಅಲ್ಲಿಂದ ತಯಾರಾದಂಥ ದೇವ್ರ ನೈವೇದ್ಯ ಮಾಡಿ ಬೆಡ್ಡಿ ಕುಡಿಯುವಾಗ ದೇವ್ರ ನೈವೇದ್ಯ ಎಲ್ಲಿ ತರ್ತೀರಿ? ಅಲ್ಲಿ ಆಸೆಯಾಗಿ ಎದ್ದು ಚಹಾ ಮೊದಲು ಕುಡ್ದ ಹೊರಗೆ ಬರೋದು. ಮೊದಲ ಬಾಯಿ ಪವಿತ್ರ ಇರ್ತದೆ ರೀ. ಮೊದಲ ಮಾವ ತಿಂದು, ಕಾಕ ತಿಂದು, ಹತ್ತಿರ ತಿಂದು, ಆಯಿನ ಮುತ್ತೆನ ಎಲ್ಲರೂ ತಿಂದು ಬಾಯಿ ಇರ್ತದ್ರು. ಎದ್ದು ಕೂಡಲೇ ಹಾಸ್ಯಾಗ ಕೂತು ಚಹಾ ಕುಡ್ದು ಹೊರಗಿಂದ ಹೊರಗೆ ಹೋಗಬಾರ್ದು. ಅತ್ತ ಹೋದ್ ಒಳಗೆ ಬಂದದ್ದು ಅತ್ತ ಕಳಿಸಿ ಹಿಂದೆ ಇಂಥ ಹೋದ್ ನೋಡಿ ಬೆರಸ್ ಕಡೆ ಮುಖ ಮಾಡಿ ಹೋದಾಯ್ತಲ್ಲ ರೀ. ಅದಕ್ಕಾಗಿ ಯಾರು ಅಕಸ್ಮಾತ್ ಹೋಗಿ ಬಂದ್ರೆ ನನಗೆ ನೀವು ತಿಳ್ಕೊಂಡಿರ್ತ ಹೋಗಿ ಬಂದವ್ರು ಇರ್ತಾರೆ ಒಬ್ಬರು ಹಂಗೆ ಅನ್ನಿಸ್ತೀವಿ. ಅಪ್ಪ ಅವ್ರು ನನ್ನ ಮೇಲೆ ಹೇಳಿರಿ ಗೊತ್ತಾ? ನಾ ಏನಂತದ್ದು ಮಾಡಿದ್ದೀನಿ. ನಾವು ಸಾರ್ವತ್ರಿಕವಾಗಿ ಹೇಳ್ತೀರ ಎಲ್ಲರಿಗೆ ನಾವು ಹೇಳಕ್ಕೆ ಎಲ್ಲರ ಬಗ್ಗೆ ಇರ್ತಕ್ಕಂಥ ವಿಷಯ ಒಬ್ರಿಗೆ ಯಾವ್ದು ಅಂದ್ರೆ ಹಾಗೆ ಮಾಡಿದ. ಮತ್ತು ತಂಬಾಕು ಎಲ್ಲಿ ತಿಂದ್ರೆ ಹೋಗಿ ಹಾಗೆ ಆಗ್ತಾವೆ. ಅದಕ್ಕೆ ಆ ಗಾದಿ ಮೇಲೆ ಅಲ್ಲೇ ಮಲ್ಕೊಂಡಲ್ಲಿ ಎದ್ದು ಕೂತು ಅಲ್ಲೇ ಚಹಾ ಕುಡಿದ್ರೆ ಒಳಗೆ ಅದರೊಳಗೆ ಹೋಗ್ತಿಲ್ಲ ಮಲ್ಲಿ. ಅದಕ್ಕಾಗಿ ಅದು ಹಾಗೆ ಯಾರೂ ಕೂಡ ಮಾಡಬಾರ್ದು. ಒಂದೇದು ಅಲ್ಲಿಂದ ಅಷ್ಟೆಲ್ಲ ಮಾಡಿ ಎದ್ದ ನಂತರ ಆ ಚಾದೊಳಗೆ ಆತ್ಮ ಸಿಕ್ಕಿದ್ರೆ ಚಾದೊಳಗೆ ಚಹಾ ಕುದಿಯುವಾಗ ಏರ್ತದೆ ಪ್ರತಿಯೊಂದು ಅದನ್ನಲ್ಲ
ಅಲ್ಲಿಂದ ರೊಟ್ಟಿ ಮಾಡುವಾಗ ಚಪಾತಿ ಮಾಡುವಾಗ ಒದ್ದಾಡಿ ವಿಲಿ ಒದ್ದಾಡಿ ಆತ್ಮನ ಗತಿ ಏನಾಗ್ತದೆ. ಆಮೇಲೆ ಮುಂದೆ ಇಲ್ಲಿ ಬಂದು ಆಮೇಲೆ ಆ ಆತ್ಮ ಶಾಸ್ತ್ರಾನುಸಾರವಾಗಿ ಹೊಟ್ಟೆಯಲ್ಲಿ ಊಟ ಮಾಡಿದಂದ್ರೆ ಹೊಟ್ಟೆಯಲ್ಲಿ ಆಹಾರ ಹೋಗ್ತದೆ. ಸಪ್ತ ಧಾತುಗಳು ಆಗ್ತದೆ. 7 ಧಾತುಗಳ ರೂಪವನ್ನು ಧಾರಣ ಮಾಡ್ತದೆ ಅರಿತಕ್ಕಂಥ ಉಂಡ ಆಹಾರ. ಅದ್ರ ಒಳ ಭಾಗದಲ್ಲಿ ಧಾತುವಿನಲ್ಲಿ ಪುರುಷನಿಗೆ ಬೇಕಾಗಿರ್ತಕ್ಕಂಥ ಭಾಗವಾಗಿ ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂಥ 2 ಭಾಗ ಆಗ್ತದೆ. ಆಮೇಲೆ ಆ ಭಾಗ 3 ತಿಂಗಳು 3 ದಿವಸ ಪರ್ಯಂತವಾಗಿ ಪುರುಷನಲ್ಲಿ ಇರ್ತಂಥ. ಆಮೇಲೆ 9 ತಿಂಗಳು 9 ದಿವಸ ಪರ್ಯಂತವಾಗಿ ತಾಯಿಯಲ್ಲಿ ಇರ್ತಂಥ. ಅಲ್ಲಿಂದ ಇಷ್ಟೆಲ್ಲ ಆಗಿ ಕೂಸು ಹೊಲಸು ನೀರು ಕೊಡೋದಂತದೆ. ಅಪ್ಪ ಅವರ ಡಾಕ್ಟ್ರಿಗೆ ಹೇಳ್ಯಾರಿ, ಭಾಳ ತ್ರಾಸೆ ಅಪ್ಪ ಅವ್ರ ಮಂತ್ರ ಹಾಕಿರಿ. ನಮ್ಮ ಕಡೆ ಬರ್ದ್ರಿ ನಾವು ಆ ಕೂಸು ಅಲ್ಲಿ ನಾವು ಇಲ್ಲಿ ಮಂತ್ರ ಹಾಕೋದ್ರಿ. ನೀರಂತ ಕುಡಿದಿರ್ತದ್ರಿ ಅದು ತಾಯಿ ಬಟ್ಟೆ ಪವಿತ್ರ ಹೊಟ್ಟೆ ಪವಿತ್ರ ಕರ ನೀರು. ವಿಚಾರ ಮಾಡಿರಿ, ನಾವು ಊಟ ಮಾಡಿರ್ತಕ್ಕಂಥ ಆಹಾರ ಕುಡಿತಕ್ಕಂಥ ಆಹಾರ ಇರ್ತಲ್ಲ, ಇಲ್ಲಿಂದ ಬಂದು ಇಲ್ಲಿಂದ ಈ ಕಡೆ ಸ್ವಲ್ಪ ದೇವ್ರ ಕೊರೆಯಿಂದ ಬಂದಾಗ ಬಂದು ಈ ಕಡೆ ಬಂದು ಅಡುಗೆ ಮನೆಗೆ ಬಂದು ಸ್ವಲ್ಪ ಈ ಕಡೆ ಬೇರೆ ಕಡೆ ಹೋಗಿಬಿಡ್ತಲ್ಲ, ಏನಾಗ್ತದೆ ಸುಮಾರು ಇರ್ತದೆ. ಇಲ್ಲೇ ಪರಿವರ್ತನೆ ಆಗ್ತದೆ ರೀ, ಇಲ್ಲೇ ಬದಲಾವಣೆ ಹಾಕ್ಕೊಂಡು ಹೋಗಿಬಿಡ್ತದೆ, ಬೇರೆ ಕಡೆ ಹೋಗ್ತದಲ್ಲ. ಹಾಗಾದ್ರೆ ಇಲ್ಲಿ ಕುಡಿದಿರ್ತಕ್ಕಂಥ ನೀರು ಇರ್ತದೆ ರೀ, ಕುಡಿದ ನೀರು ಇದ್ರೊಳಗೆ ಇರ್ತದೆ ಸಂಗ್ರಹ. ಊಟ ಮಾಡಿರ್ತಕ್ಕಂಥ ಆಹಾರ ಈ ಹೊಟ್ಟೆ ಒಳಗೆ ಸಂಗ್ರಹ ಇರ್ತದೆ ರೀ. ಇದು ಒಂದು ಎಂತ ಇರ್ತದೆ ಇದು ಹೊಟ್ಟೆ ಒಳಗೆಲ್ಲ. ಅದು ತಾಯಿ ಗರ್ಭ ಇರ್ತಕ್ಕಂಥ ನೀರು ಚಲೋ ಕೆಟ್ಟಿರ್ತಾವೆ ರೀ, ಕೆಟ್ಟಿರ್ತಾವೆ ರೀ. ಅಂಥ ನೀರು ಕುಡಿದಾಗ ಕೂಸು ಉಳಿದಿಲ್ಲ ಅಂತಕೊಂಡು ಡಾಕ್ಟ್ರ್ ಹೇಳ್ತಾರೆ. ಅಂಥ ನೀರೊಳಗೆ ಎಷ್ಟು ದಿವಸ ಇರ್ಬೇಕು ಹೇಳ್ರಿ? 9 ತಿಂಗಳು 9 ದಿವಸ 9 ಗಂಟೆ 9 ನಿಮಿಷ 9 ಸೆಕೆಂಡ್ 9 ಪಾಯಿಂಟ್ ಎಲ್ಲಿದ್ರಿ ತಾಯಿ ಗರ್ಭದೊಳಗೆ. ಇಷ್ಟೆಲ್ಲ ಆಗಿ ದೇವ್ರ ಸೃಷ್ಟಿಯಾಗೋದು ಸ್ವಲ್ಪ ವಿಚಾರ ನೋಡಿರಿ. ದೇವರ ಯಾರು ನೋಡಿ ಬಂದ್ರೆ ದೇವರೆಲ್ಲ ಅಂತ ತರ್ಬೇಕು. ದೇವರು ಹೇಗೆ ಸೃಷ್ಟಿ ಮಾಡಿದ್ದಾರೆ ಈ ಜೀವನ ಒಂದು ವ್ಯವಸ್ಥೆ ಅಂದ್ರೆ, ತಾಯಿ ಗರ್ಭದೊಳಗೆ ನೀರು ಇರಲಿಲ್ಲ ಅಂದ್ರೆ ಕೂಸಿಗೆ ನೀರು ಕಡಿಮೆ ನೀರು ಅವ್ರು ಮತ್ತೇನು ಅದಕ್ಕೆ ನೀರು ಹಾಕ್ತಾರೆ ಕಾಣ್ತದೆ, ಶುದ್ಧ ನೀರು ಹಾಕ್ತಾರೆ ಕಾಣ್ತದೆ. ಹಾಕ್ತಾರಮ್ಮ ಶುದ್ಧ ನೀರು ಹಾಕ್ತಿರ್ಬೇಕು. ಮುಂದೆ ಶುದ್ಧ ಆ ನೀರು ತಾಯಿ ಗರ್ಭ ನೀರು ಇರಲಿಲ್ಲ ಅಂದ್ರೆ ಅವು ಹೊಲಸೇ ಇರಲಿ, ಖರೆ ನೀರು ಇರಲಿಲ್ಲ ಅಂದ್ರೆ ಕೂಸು ಆಯ್ತದ ಉಳಿದ್ರು. ಈಗ ನೀವು ದೊಡ್ಡವ್ರ್ತೀರ, ನೀವು ಯಾರು ದೊಡ್ಡವ್ರ್ತೀರ, ಇಂಥ ಕೂಸು ಹೊಳತು ಬೇಕಾದ್ರೆ ಸಣ್ಣ ಕೂಸು ಹೊಳತು ತಪ್ಪಿ ನದಿಗೆ ಹೋದಾಗ ನೀರೊಳಗೆ ಬಿದ್ದು ಅಂದ್ರೆ ಹೊರಗೆ ಬಂದು ನೀರೊಳಗೆ ಬಿದ್ದರೆ ಸಾಯ್ತಾವ್ರಿ. ಒಳಗೆ ಇದ್ದಾಗ ನೀರು ಇರಲಿ ಅಂದ್ರೆ ಸಾಯ್ತಾವ. ದೇವ್ರಿಗೆ ಮಾಡ್ಯಾರ ನೋಡ್ರಿ, ದೇವ್ರ ಸೃಷ್ಟಿ ಹೆಂಗದ ರೀ. ಅದಕ್ಕೆ ನಾ ಇಲ್ಲ ಅಲ್ಲಿಗೆ ಹೋಗ್ಬೇಡ್ರಪ್ಪ, ನನ್ನ ಮಜಾ ನೋಡ್ರಿ ಹೇಗೆ ಮಾಡಿ ನನ್ನ ಜಾದು. ಒಳಗಿದ್ರೆ ಏನು ಇರ್ಬೇಕು ರೀ? ನೀರು ಇರ್ಬೇಕು, ನೀರೊಳಗೆ ಇರ್ಬೇಕು ಕೂಸೋದು, ನೀರಿನ ಸಾಯ್ತದೆ. ಹೊರಗೆ ಬಂದ್ರೆ ಹೊರಗೆ ಇರ್ಬೇಕು, ನೀರೊಳಗೆ ಹೋಗ್ಬಾರ್ದು. ಹೋದ್ರೆ ಸ್ನಾನ ಮಾಡಿಕೊಂಡು ಸ್ವಚ್ಛಾಗಿ ಹೊರಗೆ ಈಸು ಬಂದ್ರೆ ಒಳಗೆ ಹೋಗೋದು, ಈಸು ಬಂದ್ರೆ ದಂಡೆ ಕೂತ್ಕೊಂಡು ಬಂದು ಮಾಡಿದ್ರು. ಇಂದ್ರಜಾಲದ ಆಟಗಳುಂಟೆ ನಿಜ ಹೇಳ್ತಾರೆ. ತನುವಿದ ನುಡಿದಿಂದ್ರ ಜಾಲದ ಆಟಗಳುಂಟೆ. ತನುವಿನಿಂತಲೂ ಇಂದ್ರಜಾಲ ಬೇರೆ ಇಲ್ಲಪ್ಪ, ಇದು ತನು ಅಂದರೆ ಒಂದು ಇಂದ್ರಜಾಲ ಅಂತ ಮಾಡ್ತಾರೆ. ಇದು ಮಹಾ ಇಂದ್ರಜಾಲ. ಇಂದ್ರಜಾಲ ಅಂದ್ರೆ ಏನು? ನಾವೊಮ್ಮೆ ಜಡಗಾ ಮಠಕ್ಕೆ ಹೋಯ್ತೀರಿ. ಜಡಗಾ ಮಠಕ್ಕೆ ಹೋದಾಗ ಅಲ್ಲಿ ಒಳಗೆ ಪೂರ್ತಿ ಒಳಗೆ ಹೋಗ್ಬೇಕು. ಹೋಗೋಷ್ಟ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಆ ಬಾಗಿಲು ಹೊರಗೆ ಬಾಜುನ ಒಂದಿಷ್ಟು ಕುಣಿ ತೆಗ್ದಾರಿ. ಇಷ್ಟಾಗಲ್ಲ ದಾರ್ಯಾಗ ನಡು ಒಂದು ದಾರಿ ಒಳಗೆ ಕುಣಿತದಲ್ಲ ಎಂದು ಹೀಗೆ ಮಾರ್ತಕ್ಕಂಥ ಯೋಗ್ಯ ಅಲ್ಲ. ಹೇಗೆ ಮಾಡಿದರು, ಯಾರು ಮಾಡಿದ್ರು ನಾವು ಅಂದೇವು ನಾವು. ಅಪ್ಪ ಅವ್ರು ಇಲ್ಲಿ ಇದೇ ಒಬ್ಬ ಜಾದೂಗಾರ ಬಂದಿದ್ದಾರೆ. ಅದು ಇಂದ್ರಜಾಲ ಮಾಡ್ತಾನಂತ ಬಂದಿರ್ತಂದ್ರೆ ಏನು ಮಾಡಿದ ಮತ್ತು ಕುಣಿಯಾಗ ಬೇಕೈತಿ ಅಂತ. ಅಪ್ಪವ್ರ ಅವ ಒಂದು ಗೋವಿದ ಮ್ಯಾಗ ಕರ್ತಾನೆ, ಗೋವಿದ ಮಾವಿನ ಹಣ್ಣು. ಆ ಗೋವಿದ ಮಾವಿನ ಹಣ್ಣು ಅದ್ರ ಬೀಜ ತೊಗೊಂಡ್ಬಂದಿದ್ರಿ. ಬೀಜ ತೊಗೊಂಡು ಬಂದು ಆ ಕುಣಿ ಒಳಗೆ ಇಟ್ರಿ. ಇಟ್ಟು ಒಂದು ಸ್ವಲ್ಪ ನೀರು ಹಾಕಿದ್ರಿ. ಏನೇನು ಮಾಡಿದ ಒಮ್ಮಿಂದೊಮ್ಮೆ ಸಣ್ಣ 5-6-7 ಫೂಟ್ ಎತ್ತರ ಇರ್ತಂತ ಗಿಡ ಆಗಿಬಿಡ್ತೀರಿ. ಒಮ್ಮೆ ಅದು ಅಪ್ಪವ್ರಿಗೆ ಹೂವು, ಎಲೆ, ಟೊಂಗಿ, ಹೂವು, ಹಣ್ಣು, ಕಾಯಿ ತುಂಬ ಕಾಯಿ ಬಿಟ್ರಿ ಅಪ್ಪವ್ರು. ಇಷ್ಟು ಚಲೋ ಭಾರಿ ಇತ್ತು. ಎಲ್ಲರೂ ಬಹುಮಾನ ಕೊಟ್ರಿ. ಭಾಳ ಮಂದಿ ಭಾಳ ಬಹುಮಾನ ಕೊಟ್ರಿ. ಹಣ ರಾಶಿಯಾಗಿ ಬಿತ್ತು. ಆಟ ಮುಗೀತ್ರಿ, ಗಿಡ ಹೋಗಿತ್ರಿ. ಅದೊಂದು ಬೀಜ ತೊಗೊಂಡ್ರೆ
ಕೈ ಚೀಲಕೊಂಡು ಹೋದ್ರಿ ಹೊಟ್ರ ಕರ್ಕೊಂಡು ಗಿಡ ಉಳಿತಾನೆ ಹೇಳ್ರಿ. ಹಣ್ಣದ್ದು ಸುಳ್ಳೇನು? ಹಣ್ಣಾಯಿತು, ಕಾಯಿ ಆಯಿತು, ಎಲ್ಲ ಏನೆಲ್ಲ ಅಷ್ಟೆಲ್ಲ ಎಲ್ಲ ಆಗಿಬಿಡ್ತದು. ಖರೆ ಏನದು? ಅದು ಹೇಗೆ ಸುಳ್ದನ ಅದರಂತೆ ಈ ಜಗತ್ತೇನದ ಸುಳ್ಳದಪ್ಪ, ಇದು ಸತ್ಯ ಅಲ್ಲ. ಹಾಗೆ ಸುಳ್ಳಿಗೆ ಖರೆ ಅಂತ ಕೂತ್ಕೊಂಡು ಹೀಗದ ಹಾಗೆ ಎಲ್ಲ ಸಮಯ ಬಂದಾಗ ಅತೀ ತ್ರಾಸಾದಾಗ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರುಳಿ ನಿಜವೆಲ್ಲೂ ಹತ್ಕೊಂಡು ಎಲ್ಲ ಸುಳ್ಳದಪ್ಪ ಅಂತ ಅಂತಲ್ರಿ. ಗೋಣಾಕಿ ಎಲ್ಲ ಸುಳ್ಳದಪ್ಪ, ಎಲ್ಲ ಸುಳ್ಳತ್ತೆ, ಏನೆಲ್ಲ ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ಅಷ್ಟು ದುಡಿದೀವಿ, ಇಷ್ಟು ದುಡಿ ಎಲ್ಲ ಮಾಡಿದ್ವಿ. ಅದು ಅಲ್ಲಿ ಕೂತಿರ್ತಾರೆ ಮಕ್ಕಳು ತಿರ್ತಾರೆ, ಒಮ್ಮೆ ಸಿಟ್ಟು ತರಲ್ಲ ಆಗಿ ಬರ್ತಾರೆ. ದೊಡ್ಡ ಮಾಡಿದ್ದೀನಿ ಮಂದಿ ಮಾಡಿದ್ರು ಮಾಡಿದ್ದೀನಿ ಅಷ್ಟು ಮಾಡಿ ಏನು ಮಾಡಿದೇನು ನೀನೇನು ಮಾಡಿದ್ರು ಅದನ್ನು ಅಷ್ಟು ಮಾರ್ಲಿಕ್ಕೆ ನಾನು ನಿನ್ನ ಮಗ ತಿಳ್ಕೊಬಾಡಿ ಅಷ್ಟು ಮಾರಿ ಕೊಡೋ ಒಬ್ಬ ತಮ್ಮ ನಾಳೆ ನಿನಗೆ ಆಕತಿಪ್ಪ, ಎಲ್ಲ ನಿನಗೆ ಆಕತಿ, ಕಾಯ್ಕೋಪ್ಪ, ಮಾರ್ಲಿಕ್ಕೆ ಬೇಡ, ಉಳಿಸ್ಕೊಂಡು ಮರ ನೀನು ಹಚ್ಚಿ ಸುಂಪುಡು, ನಾನಂತೂ ಮಾರಬೇಕಾಯ್ತಿ, ನೀ ಹೇಳ್ಕೊಂಡು ಮಾರವ ಅದಕ್ಕೆ ಕುಲ್ಲ ಮಾಡಿಬಿಡುದ್ರಿ. ಆಗ ನಿಮ್ಗೆ ಅನಿಸ್ತದೆ ಏನತ್ತಪ್ಪ ಏನಿದ್ರಿ ಇರುತ್ತೆ, ಎಲ್ಲ ಸುಳುತ್ತೆ, ಎಲ್ಲ ಸುಳುತ್ತೆ, ತ್ರಾಸ ಸುಳಿಸ್ತಂದ್ರೆ ಅದು ಮೊದಲೇ ಕರೆ ಸುಳುತ್ತೆ. ಈ ಇಂದ್ರಜಾಲದ ಆಟ ಹೇಗೆ ನೋಡ್ಲಿಕ್ಕೆ ಆಗಿದ್ದ ಗಿಡಗಂಟೆ ಆಗಿ ಹೂವಾಗಿ ಕಾಯಾಗಿ ಹಣ್ಣಾಗಿ ಮತ್ತೊಂದು ನೋಡ್ಬಿಡೋದು, ಬರೀ ಬೀಜ ತೋಡು ಕಿಜಾಕ್ ಹೋಗೋಲ್ಲ ಅಷ್ಟೊತ್ತಿ 3 ದಿನದ ಸಂತೆ ಆತ್ಮನ ಮರೆತು ನೀನು ಕುಂತೆ. ನಾಳೆ ಯಮ ಕೇಳಿದರೆ ಏನಂತೆ, ನಾಳೆ ಯಮರಾಜ ಕೇಳಿ ಏನಂತೆ, ಏನು ಮಾಡ್ಕೊಂಡು ಬಂದ ಏನು ಮಾಡಿ ಎಮ್ಮಿ ಓದೋಣ ಅಂತ ಹೇಳಿದಾರೆ. ಒಬ್ಬ ಶಾಲೆ ಓದ್ಕೊಂತ ಹುಡುಗ ಶಾಲೆ ಓದಿ ಬಿಟ್ಬಿಟ್ಟಾನ. ನಾ ಶಾಲೆ ಒಳಗೆ ಪಾಸ್ ತನಕ ನೋಡ್ರಿ ನಾನು ಹೇಳಕ್ಕೆ ಬರ್ತೈತಿ, ಏನು ಪಾಸ್ ಆಗಿಪ್ಪ, ಏನು ಮಾಡಿ ಹೇಳ್ತಾನೆ ನೋಡ್ರಿ ಮುಂದೆ, ಏನು ಮಾಡಿದ್ರಿ, ನಾನು ಮೊಬೈಲ್ ನೋಡೇನ್ರಿ, ಮತ್ತೇನು ಮಾಡಿದ್ರಿ, ಎಮ್ಮೆ ಹಾಕೇನಿ, ಮತ್ತೇನು ಮಾಡಿ ಜಿಗದಾಡೇನ್ರಿ, ಮಾಳಿ ಮೇಲೆ ಕೆಳಗೆ ಬಂದಾನೆ, ಕೆಳಗೆ ಮ್ಯಾಲೆ ಜಿಗದಾನೆ. ನೌಕರಿಗಳು ಕೊಡ್ತಾರೆ, ಸಹಿ ಮಾಡ್ತಾರೆ ಯಾರ್ರಿ. ಹೀಗೆ ಸಿಕ್ಕಿದ್ದೆಲ್ಲ ಮಾಡಿಕೊಂಡು ಏನಾರ ಮಾಡಿಕೊಂಡು ನಾವು ಮೋಕ್ಷ ಪಡೆಯುವ ಮಾರ್ಗವನ್ನು ಬಿಟ್ಟು ಏನೆಲ್ಲ ಮಾಡಿರಿ, ಏನು ಮಾಡೋದು, ಏನೆಲ್ಲ ಮಾಡ್ಬೋದು, ಅದು ಏನೆಲ್ಲ ಮಾಡಿದ್ವಿ ವ್ಯರ್ಥ ಅದ. ಸತ್ಯವಾಗಿರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಸತ್ಯವಾಗಿರ್ತಕ್ಕಂಥದ್ದು ಮಾಡ್ಕೊಂಡು ಬರ್ತಾಯಿದ್ವಿ. ಸುಳ್ಳಿಂದ ಎಷ್ಟು ಮಾಡಿರಿ ಏನು ಮಾಡಿದ್ರಿ, ಮಾಡೋದು ಕಾಯ್ದ ಸತ್ಯವಾಗಿ ಏನದಲ್ಲ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೆಲ್ಲ ದೇವರು ಅಲ್ಲಿ ಹೋಗಿ ಅಲ್ಲಿ ವಾಸ ಮಾಡಿದ್ರು. ಕ್ಷೀಣೆ ಪುಣ್ಯ ಮರ್ತಲೋಕ ಮಿಷಂತಿ, ಪುಣ್ಯ ಕ್ಷೀಣ ತಂದ್ರೆ ಮರಳಿ ಬರೋದು ಮತ್ತು ಇಲ್ಲಿಗೆ ಬರೋದು. ಅದಕ್ಕೆ ಹೇಳ್ತಾರೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಅರ್ಜುನ, ಪುನರಾವರ್ತಿ ಅಂದ್ರೆ ಪುನಃ ಬರ್ತಕ್ಕಂಥದ್ದು, ಮತ್ತು ಪುಣ್ಯ ಮಾಡ್ಕೊಂಡು ಅಲ್ಲಿ ಹೋದು ಅಲ್ಲಿ ಡೈಲಿ ಬರ್ತಕ್ಕಂಥದ್ದು ಆಗ್ತದೆ. ಮಾಂ ಉಪೇತ್ಯ ತೂಕವಂತೆ ಪುನರ್ಜನ್ಮ ನ ವಿದ್ಯತೆ. ಹಾಗಾದ್ರೆ ನನ್ನನ್ನು ಕುರಿತು ಅಂದರೆ ದೇವರನ್ನು ಕುರಿತು ಕೃಷ್ಣ ಮುಂದೆ ಜಗದ್ಗುರುನ ಶ್ರೀಕೃಷ್ಣ ಮತ್ತು ಗುರುಗಳು ಕೂಡ ಇದ್ದಾರೆ. ಯಾರು ದೇವರನ್ನು ಕುರಿತು ಗುರುಗಳನ್ನು ಕುರಿತು ಯಾರು ಸಂಪೂರ್ಣ ಭಕ್ತಿಯನ್ನು ನಂಬಿ ಮಾಂ ಉಪೇತ್ಯ ತೂಕವಂತೆ ನನ್ನ ಯಥಾರ್ಥ ಸ್ವರೂಪನ ಯಾರು ಹೇಳ್ತಾ ಇದ್ದಾರೆ, ತಮ್ಮ ಯಥಾರ್ಥ ಸ್ವರೂಪ ನನಗೆ ಅನ್ನೆಲ್ಲ ಅಂತಕ್ಕಂಥ ಯಾರು ಹೇಳ್ತಾರೆ, ಬ್ರಹ್ಮಜ್ಞಾನ ಪಡ್ಕೊಡ್ತಾರೆ, ನಾನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪದ ಅಂತ ಹೇಳ್ತಾರಲ್ಲ, ಅವರು ಮಾತ್ರ ಅಂಥವ್ರಿಗೆ ಪುನರ್ಜನ್ಮ ಆಗೋದಿಲ್ಲ, ಮೋಕ್ಷ ಪಡಿತಾರೆ. ಜನನ ಮರಣಗಳು ಅಲ್ಲಿ ಮುಕ್ತಾಯ ಆಗಿಬಿಟ್ಟು ತಾಯಿ ಗರ್ಭಕ್ಕೆ ಮತ್ತೊಮ್ಮೆ ಹುಟ್ಟಿ ಬರುವುದಿಲ್ಲ. ಮೋಕ್ಷ ಪಡಿತಕ್ಕಂಥ ಸರ್ವಶ್ರೇಷ್ಠ, ಮೋಕ್ಷ ಪಡಿಬೇಕು ಅದು ಸರ್ವಶ್ರೇಷ್ಠ ಅಂದ್ಕೊಂಡು ಹೇಳ್ತಾರೆ. ಮಾಮುಪೇತ್ಯ ತೂಕವಂತೆ ಪುನರ್ಜನ್ಮ ನ ವಿದ್ಯತೆ, ಪುನರ್ಜನ್ಮ ಅಂತಕ್ಕಂಥದ್ದು ಇರೋದಿಲ್ಲ. ತನ್ನ ಯಥಾರ್ಥ ಸ್ವರೂಪ ಅಂತ ತಿಳ್ಕೊಂಡಾದ್ರೆ ಮೋಕ್ಷ ಪಡಿದಾದ್ರೆ ಪುನರ್ಜನ್ಮ ಅಂತಕ್ಕಂಥದ್ದು ಇರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ರೀ, ಅವು ಹುಟ್ಟು ಬಂದು ಪುನರ್ಜನ್ಮ ಮತ್ತು ಹುಟ್ಟಿ ಬರ್ತಕ್ಕಂಥ ಮಾಡ್ಕೋಬಾರ್ದು. ಎಷ್ಟು ಸಲ ಹುಟ್ಟಿ ಬಂದರೆ ಏನು ಮಾಡಿದ್ರೆ ಹೇಳಿ ನೋಡಿ. ಈಗ ಹುಟ್ಟಿ ಬಂದ್ರಿ ದೊಡ್ಡ ಹಾಕೋದು ಒಂದು ಶಾಲೆ ಓದತ್ತು, ಆಗ ಬರ್ಬರ್ತಾ ನೌಕರಿ ಆಯ್ತು, ಬರ್ಬರ್ತಾ ಅದ್ರ ನಂತರ ಲಗ್ನ ಮಾಡಿದ್ರಿ, ಲಗ್ನ ಆತಂದ್ರೆ ಮತ್ತು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಗಿರಿಮಕ್ಕಳು, ಆ ಮಕ್ಕಳು ದೊಡ್ಡ ಹಾಕೋ ಆತ ಮತ್ತು ಒಟ್ಟು ಕುಡ್ಕೊಂಡು ಏನು ಮಾಡ್ತೀರಿ, ಮತ್ತು ಅವತ್ತೊಟ್ಟು ಲಗ್ನ ಮಾಡ್ತೀರಿ. ಮತ್ತು ಮುಂದೆ ದೊಡ್ಡಕ್ಕೆ ಅವ್ರ ಲಗ್ನ ಮಾಡ್ತೀರಿ, ಅವ್ರ ಲಗ್ನ ಮುಹೂರ್ತ, ಮತ್ತು ಮನೆ ಕಟ್ಟೋದು, ಮತ್ತು ಲಗ್ನ, ಮತ್ತು ಮಕ್ಕಳು ಮೊಮ್ಮಕ್ಕಳು, ಮತ್ತು ಲಗ್ನ, ಮತ್ತು ಏನು ಇದು ಮತ್ತೇನು ಮಾಡ್ತೀರಲ್ಲ, ಏನಾದ್ರು ಮಾಡ್ತೀರಿ, ಇದು ಬಿಟ್ಟು ಬೇರೆ ಮಾಡ್ತೀರ, ಇನ್ನೇನು ಮಾಡ್ತೀರ. ಮುಗಿಯಲ್ಲದ ಕತೆ ಅದು ಸಂಸಾರ ಅಂದ್ರೆ ಮುಗಿಯಲ್ಲದ ಕತೆ, ಮುಗಿಯಲ್ಲದ ಹಾಡ. ಯಾರೋ ಕೇಳ್ತಾರೆ ಏನು ರೀ ಈ ಮಠದಾಗ ಭಜನೆ ಮಾಡ್ತಾರೆ ನೋಡಿರಲ್ಲ, ಭಜನೆ ಮಾಡ್ತಾರಲ್ಲ ಇವರು ಭಜನೆ ಒಮ್ಮೆನೇ ಒಟ್ಟ ಮುಗಿಯಲ್ಲ, ನಾವು ಸಾಕನ್ಬೇಕು ಅಂಥ ಪದ ಒಮ್ಮೆನೇ ಹಾಡ್ಯಾರನ್ರಿ ಅದು ಕೇಳ್ತಾವೆ. ಒಟ್ಟು ಸಾಕನ್ಬೇಕು ಮುಗಿಯಬಾರ್ದು ಅವರು ಅಂತ ಬರ್ತಾರೆ ಹಾಡಕ್ಕೆ, ಹಾಡು ಅಂದ್ರದ್ದು. ಅವ್ರು ಹೇಳ್ತಾರೆ ಸೋಮವಾರ ಮಂಗಳವಾರ ಬುಧವಾರ
ಗುರುವಾರ ಶುಕ್ರವಾರ ಶನಿವಾರ, ಶನಿವಾರ ರವಿವಾರ ಸೋಮವಾರ, ಮಂಗಳವಾರ ಬುಧವಾರ ಗುರುವಾರ, ಶುಕ್ರವಾರ ಶನಿವಾರ ಬಿಡಲ್ಲ ಒಂದು ತಾಸು ಹಾಡಕತ್ತಾರೆ ರೀ. ಅವ್ರು ಏನು ರೀ ಪದ ಎಷ್ಟೊತ್ತಾಗತ್ತೆ ಅಂತ ನೀವೇ ತಿಳ್ಕೊಳೋದು, ನೀವೇ ತಿಳ್ಕೊಳ್ರಿ. ಯಾವಾಗ ಮತ್ತು ಪದ ಮುಗಿದ್ರೆ ಕೇಳ್ದ ಅಂತ ಮುಗಿಸೋದು ಮುಗಿಯಾಕೆ ಬರ್ತೈತಿ, ಹಾಡ್ರೆ ಹಾಡಕ್ಕೆ ಬರ್ತೈತಿ. ನಾನು ಪದ ಬರೋದು ತಿಳ್ಕೊಂಡ್ರಿ ನೀವು. ಇವಾಗ ಮುಗಿಯಲ್ದ ಕತೆ ಹೇಳ್ರಿ ಹಂಗೆ ನೋಡೋಣ ಅಂದ್ರೆ. ಆಯ್ತಪ್ಪ. ಈ ಒಂದು ಊರೊಳಗೆ ದೊಡ್ಡ ಗೋಡಾವರಿತ್ತು. ಊರ ಹಿರಿಯರು ಕುಡ್ಕೊಂಡು ಕಟ್ಸಿದ್ರು. ಏನು ಮಾಡಿದ್ರು, ದೊಡ್ಡ ಗೋಡಾವರಿ. ಏನು ಮಾಡಿದ್ರೆ ಅಲ್ಲಿ ಸಕ್ರೆ ಫ್ಯಾಕ್ಟ್ರಿ ಅಲ್ಲ, ಕೃಷ್ಣ ಸಕ್ರೆ ಫ್ಯಾಕ್ಟ್ರಿ. ಅಲ್ಲಿ ಹೋಗಿ ಸಕ್ರೆ ತಂದಿದ್ರು ಸೊಸೈಟಿಗೆ, ತಂದು ಇಟ್ಬಿಟ್ಟಿದ್ರು. ಸಕ್ರೆ ಮೇಲೆ ಯಾವ ಪ್ರೇಮ ಇರ್ತಪ್ಪ, ವಾಸ ಹಿಡ್ಕೊಂಡು ಅಲ್ಲಿ ಹೋಗಲ್ಲ. ಏನು ಹೋಗಲ್ರಿ, ಯಾವ ಇರ್ವಿ ಹೋಗಲ್ರಿ. ಅದು ಹೇಳಿದ್ರು ಸಕ್ರೆ ಗೋಡಾವನ್ ಇತ್ತಲ್ಲ, ಭಾರಿ ಚಲೋ ಗೋಡಾವನ್ ಇತ್ತು. ಎಲ್ಲಿ ಏನು ಯಾರೂ ಕೈ ಹಾಕಬಾರ್ದು ಹೋಗ್ಬಾರ್ದು ಅಂಥದ್ದಿತ್ತು. ಆದರೆ ಇರ್ವಿ ವಾಸ ಹಿಡ್ಕೊಂಡು ಸಂಧಿ ಒಳಗಿಂದ ಒಳಗೆ ಹೋಗ್ಬಿಡ್ತು. ಒಳಗೆ ಒಂದು ಎಲ್ಲ ಒಳಗೆ ಹೋಗ್ಲಿಕ್ಕತ್ತು. ಒಳಗೆ ಹೋಗೋದು, ಒಂದು ಇರಿ ಒಳಗೆ ಹೋಗೋದು, ಅಲ್ಲಿಂದ ಮತ್ತೆ ಸಕ್ರೆ ತೊಗೊಂಡು ಹೊರಗೆ ಬರೋದು, ಒಂದು ಇರಿ ಹೋಗ್ತಕ್ಕಂಥದ್ದು ಮತ್ತು ಬರ್ತಕ್ಕಂಥದ್ದು, ಮತ್ತು ಸಕ್ರೆ ತೊಗೋದು ಮತ್ತು ಹೊರಗೆ ಮುಂದೆ ಹೋಗಿಬಿಡ್ತು. ಹೋಗಿ ಬಾಯಿಗಳು ಹಿಡ್ಕೊಂಡು ಮತ್ತೊಂದು ಇರಿ ಒಳಗೆ ಹೋಯ್ತು, ಮತ್ತೆ ಬಂತು ಸಕ್ಕರೆ ಹಿಡಿತು ಹೊರಗೆ ಹೋಯ್ತು, ಮತ್ತೊಂದು ಇರಿ ಬಂತು, ಮತ್ತು ಇದು ಸಕ್ಕರೆ ಹೋಗೋದ್ರಿ, ಮತ್ತೆ ಬರೋದು. ಒಂದು ಇರಿ ಬಂತು, ಏನು ಮಾಡ್ತು, ಸಕ್ಕರೆ ಬಾಯಿಗಳು ಹಿಡ್ಕೊಂಡು ತೆಗೆದುಕೊಂಡು ಹೋದು. ಮತ್ತೆ ಇರಿ ಲೆಕ್ಕದವ್ರು ಹೇಳ್ತದ ಅವರು. ಮತ್ತು ಕತೆ ಇದೇನು ಮುಗಿತೇನ್ರಿ, ಮುಗಿಸೋದು ಮುಗಿಯತ್ತದ್ರಿ, ಬೇಡ ಅಂದ್ರೆ ಬಿಡ್ತತಿ. ಏನಂತೀರಿ ನೀವು ಅಂತ ಅವ್ರಿಗೆ ಸಾಕಾಯ್ತು, ಬೇಡ ಮತ್ತೆ ನಾಳೆ ಹೇಳಕ್ಕಿರ್ತದೆ. ನಾವು ಹೇಳೋಣ್ರಿ ಅದಕ್ಕೇನು. ಅಂದರೆ ಇದರಂತೆನ ಸಂಸಾರ ಅನ್ನೋದು ಮುಗಿತದೆ ಹಿಡಿದು. ಮತ್ತು ಮಕ್ಕಳ ಮರಿ ಲಗ್ನ, ಮತ್ತು ಮಕ್ಕಳ ಮರಿ, ಮತ್ತು ಲಗ್ನ, ಮತ್ತು ಮಕ್ಕಳ ಮರಿ, ಮತ್ತು ಇದು. ಅದಕ್ಕೆ ಅವರು ನೀವು ನಿಮ್ಗೆ ಗುರ್ತಿರಾಗಿಲ್ಲ, ನೋಡಿದ್ರೆ ಮುದ್ದಮ್ ತಂದು ಸೇರಿ ಗುರ್ತಿರ್ತದೆ, ಖರೆ ರೀತಿ ಗುರ್ತಿರಾಗಿಲ್ಲ. ಅದು ಡೊಳ್ಳದಂತ ದಮ ಏನು ಮದಿತಾವ್ರು ಎಂಥವ್ರು ಡಮ್ ಡಿಮ್ ಡಮ್ ಡಿಮ್ ಡಮ್ ಡಿಮ್ ಡಬ್ಬಿ ಬಾರಿಸು ಗುಬ್ಬಿ ಹರಿಸು ಮದಿತಾವಲ್ಲ ಮಾಡ್ತಾರಲ್ರಿ. ನುಡ್ಸೋದು ಅದು ಅಂಜೇರೆ ಲಗ್ನ ಇದು ಬರ್ಲಿಪ್ಪ, ಮುಂದೆ ಮರಿ ಬರೀ ಅಂತ 108 ಗದ್ದದವು. ಒಮ್ಮೆ ಲಗ್ನ ಆತಂದ್ರೆ ಸಾಕು, ಮುಂದೆ ಮದುವೆ ಆಕ್ಕವು. ಲಗ್ನ ಮೊದಲಾಕತ್ರಿ, ಎಲ್ಲರೂ ಕುಡ್ಕೊಂಡು ಮಾಡೋದು ಲಗ್ನ. ದಿವಸ ಆಗೋದು ಮದುವೆ, ದಿವಸ ಆಗೋದು ದಿವಸ ಮದುವೆ ಆಕತ್ರಿ, ಲಗ್ನ ಹೋಗ್ಬೇಕತ್ರಿ. ಅದಕ್ಕೆ ಊತಾರ್ರಿ ಪಿಪಿ ತು 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 ಎಂಥ ಶೀಲ ಐತಿ, ಏನಪ್ಪ ಲಗ್ನ ಹಾಕೊಂಡು ಕೂತಿ. ಮತ್ತು ಅವ್ರು ಶರಗ ಗಂಟೆ ಹಾಕಿರ್ತೀರಿ, ಅದಕ್ಕೆ ದಡಿ ಹೋತ್ರಗ ಅವ್ರು ಮತ್ತು ಆ ಬೆನ್ನ ಹತ್ತೇವ್ಕರು ಇವ್ರ ಮುಂದೆ ಹೋಗೋದು ಚಿಕ್ಕಟ್ಟಿ ದಿನ ಒಳಗೆ ಅಥವಾ ಕಟ್ಟಿಗೆರೆ ದಿನ. ಇಲ್ಲೇ ಅವ್ರು ಚಿಕ್ಕಟ್ಟಿ ದಿನ ಕೊಡ್ತೈತಿ, ಕಟ್ಟಿಗೆರೆ ದಿನ ಕೊಡ್ತೈತಿ. ಒಬ್ಬ ಸೈಕಲ್ ತೊಗೊಂಬಂದ, ಲಗ್ನ ಆತಪ್ಪ ಮೊದಲು ಒಬ್ಬಕ್ಕಿದು ಸೈಕಲ್ ತೊಗೊಂಬಂದ. ಸೈಕಲ್ ಮೇಲೆ ಹೆಂಡ್ತಿ ತಂದರು, ಹುಲ್ಯಾಳ ಶಂಬಲಿಗಪ್ಪ ಅವ್ರು ದರ್ಶನಕ್ಕೆ ಬರೋಣ್ರಿ, ನಾನು ಹೋಗಿ ಅದನ್ನು ನೀವು ಎಲ್ಲಿಗೆ ಬರ್ತೀವಿ ಬರ್ರಿ, ನಾ ದರ್ಶನ ಆಗಿ ಬರ್ತೀನಿ, ಮತ್ತು ನಾನು ಬರ್ತೀನಿ ನೋಡ್ರಿ. ಬಂದು ಹೆಣ್ಮಗಳು ರಾಸ ಇಷ್ಟ ಆಯ್ತಳು, ಇವ ಪತಿದೇವ್ರ ಇಷ್ಟ ಐತ ಇಷ್ಟ ಬಂದು ಸೈಕಲ್ ಮೇಲೆ ಏನು ಮಾಡಿರಿ ಹಿಂದೆ ಬಂದು ಕೂತ್ರಿ. ದಿನ ಎಂಥದ್ದು ಕಟ್ಟಿಗೇರಿದ್ದೀನಿ ಜಮ್ಕಂಡಿ. ಸೈಕಲ್ ಏನಾಗ್ತಾರೆ ಹಿಂದೆ ಕೂತ್ರೆ ಸೈಕಲ್ ಏನಾಗ್ತೀಗ ಮೇಲೆ ಅವ ಹೀಗಿದ್ರಿ, ಇವ್ರಿಷ್ಟಿದ್ರಿ. ಅದ್ರೊಳಗೆ ಅವ ನಾನು ಬರ್ತೀನಿ ಮಗ ಬಂದು ಕೂತ. ಮತ್ತು ನಾನು ಬಿಟ್ಟಕ್ಕೇನಪ್ಪ ನಾನು ಬರ್ತಾನೆ ತಮ್ಮ ಮಗಳು ಬಂದು ಕೂತಳು. ಇನ್ನೊಬ್ಬ ಆರ್ತಿ ಇರಲಿ ಕೀರ್ತಿ ಇರಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕತ್ತ ಮತ್ತೊಂದು ಮಗ ಆಯಿತು, ಅದು ಬಂದು ಮೂರನೇದು ಅದು ಬಂದು ಕೂತ್ರಿ. ಹೇಳಕ್ಕೆ ಹೋದ್ರೆ ಅವರಿಬ್ಬರು ಚಲೋ ತಂದು 4 ಮಕ್ಕಳದು ಅದು ಬಂದು ಕೂತು, ಇದು ಬಂದು ಕೂತು. ಇವರು ತೊಗೊಂಡ ಸೈಕಲ ಕಟ್ಟಿಕೇರಿ ದಿನ್ಯಾಗ ಹೋಗೋದಿಲ್ಲ. ಏಕಂ ಸುಖಂ ದೋನಂ ಕಟಪಟ ತೀನಂ ಲಟಪಟ ಚಾರಂ ಪಟಪಟ ಪಟಪಟ ಹಾನಿ ಆಯ್ತಲ್ರಿ. ಯಾವಾಗ ಇಷ್ಟೆಲ್ಲ ಹಾಕೊಂಡದ ಲಗ್ನ ಮುಹೂರ್ತ ಹಾಕೋತ ಹೋಗೋದಿಲ್ಲ, ಅದ್ರೊಳಗೆ ನೀವು ದೇವ್ರ ಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ತಾಯಿ ತಂದೆ ಸ್ಮರಣೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಹೋದ್ರು. ಅವ್ರು ನಮಗೆ ನೋಡ್ರಿ ಬೇಕಾರೆ ಈ ಮನೆಯೊಳಗೆ ನಾನು ನೀವು ಇರಬೇಕು ಅಂತ
ಅವ್ರು ಇರಬಾರ್ದು, ಯಾರು ತಾಯಿ ತಂದೆ ಇರಬಾರ್ದು. ಇಲ್ಲಿಕಂದ್ರೆ ನಾ ತವ್ರನ್ನೇ ಹೋಗ್ಕಮ್ಮ ಅಂದ್ರೆ ಮತ್ತು ಏನು ಮಾಡ್ತಾರೆ, ತಾಯಿ ತಂದೆ ಅಲ್ಲೇ ಬಿಟ್ಟು ನಡೆದ್ರೆ ಅಪ್ಪ ಮತ್ತು ಅದಕ್ಕೂ ಅನುಕೂಲ ಆಗೋದತ್ತ. ಒಬ್ಬ ಮಾರ್ವಾಡಿಯರು ಚಲೋ ಇರ್ತಕ್ಕಂಥ ಒಂದು ಮನೆತನ, ಒಂದು 3-4 ಮಂದಿ ಮಕ್ಕಳು. ಹೆಣ್ಮಕ್ಳಿಗೆ ಆಗಿ ಬರಲಿಲ್ಲ ರೀ. ಅವ್ರ ಮಾಮ ಅವ್ರು ಸ್ವಲ್ಪ ಗಪ್ಪಾಗಿತ್ತು, ಕೆಂಪ್ತಿದ್ರು, ಉಳ್ತಿದ್ರು. ಹೆಣ್ಮಕ್ಳಿಗೆ ಸ್ವಲ್ಪ ಆಸೆ ಅನ್ಸಾಗಿತ್ತು. ಹೇಳಿದ್ರಿ ಏನಂದ್ರೆ, ನೋಡಿರಿ ನಿಮ್ಮ ಅಪ್ಪ ಅದಾರಲ್ಲ, ಅವ್ರನ್ನ ಏನಾರು ಮಾಡಿ ದೊಡ್ಡಾಗಿಡ್ರಿ, ಮನೆ ಕಟ್ಸೋರು ಅವರ ವಯಸ್ಸಿದಾಗ ರೀ, ಮನೆ ಕಟ್ಟಿಸಿ ಹಾಗೆ ಮಾಡಿ ಹೀಗೆ ಮಾಡಿ ಏನೇನು ಮಾಡಿ ಎಲ್ಲ ಮಾಡಿ ಭಾರಿ ಚಲೋ ಕಟ್ಟಿಸಿ ವ್ಯವಸ್ಥೆ ಮಾಡಿ. ಆಗ ಇವರೆಲ್ಲ ಬರೀ ಮಮ್ಮಾರಿ ಬಿಸಿನೀರು ತಣ್ಣೀರು ತೊಗೊಂಬಂದು ಎಲ್ಲ ವ್ಯವಸ್ಥೆ ಮಾಡಿ ಅಗದಿ ಮಾಡಿದಾರೆ ರೀ. ಯಾವಾಗ ಅವ್ರದ್ದು ಮುಗೀತು ಮಾವಂದು ಅನಿಸ್ ನೋಡಿ, ಆಗ ಹೇಳ್ರು ಈ ಮನೆಯೊಳಗೆ ನಾವಿರಬೇಕು, ಇಲ್ಲಂದ್ರೆ ಅವ್ರು ಇರಬೇಕು. ಈಗ ಹೋಗ್ಯಾಬಿಡೋದು, ಇಲ್ಲಿಗಂದ್ರೆ ಈ ಮನೆಯಾಗ ಇರಬಾರ್ದು. ಮತ್ತು ಏನು ಮಾಡಿದ್ರು ನಾ ಚಿಂತೆ ಇತ್ತು. ದೊಡ್ಡ ಉಸಿರು ಹಾಕಿದ ಒಬ್ರು ಫ್ಯಾಮ್ಲಿ ಡಾಕ್ಟ್ರ್ ತರ್ತಾರೆ. ಅವ್ರು ಡಾಕ್ಟ್ರ್ ಸಾಹೇಬ್ರ ನಮ್ಮವ್ರು ಹೆಂಗೆ ಅನ್ನತ್ತಾರು, ಅಪ್ಪಗೆ ಹೇಳಿದ್ರು ಹೆಂಗೆ, ನೀವು ಸ್ವಲ್ಪ ಏನಾರು ಹೇಳ್ರಿ ಪಾಡಕತ್ರಿ ಅಂತ. ಆಯಿತು ಹೇಳ್ತದ. ಅವರು ಯಜಮಾನ್ರೆ ಡಾಕ್ಟ್ರ್ ಬಂದರು. ಮತ್ತು ನಿಮ್ಮ ರೋಗದಲ್ಲ ಇದು ಸ್ವಲ್ಪ ಅಪಾಯಕಾರಿ ಅನಿಸೋದು, ಶುದ್ಧ ಹವಾ ಬೇಕಾಗ್ತದೆ. ಅದಕ್ಕಾಗಿ ಆರಾಮಾಗಿ ಬರೀತಾರೆ, ನಾವು ಹೇಳೋ ಬರೀತಾರೆ. ದಡ್ಡಿಯೊಳಗೆ ಅಲ್ಲೇ ಹೂವಿನ ಗಿಡ ಇರ್ತದಲ್ಲ, ಅಲ್ಲೇ ಒಂದು ಇವರೊಂದು ಚಲೋ ಗುಡಿಸಲು ಹಾಕಿ ಕೊಟ್ಬಿಡು. ಅದು ಕಾವಾಗೋದಿಲ್ಲ, ಗುಡಿಸಲು ಕಾವಾಗೋದಿಲ್ಲ, ಮನೆ ಕಾವಾಗ್ತಾವೆ ಚಲೋ. ಅದು ಅದಕ್ಕಾಗಿ ಅಲ್ಲೇ ವಾಸ ಅಲ್ಲಿ ವಾಸ ಮಾಡಿರಿ. ಮತ್ತು ನೀವೆಲ್ಲ ಅನುಕೂಲ ಮಾಡಿರಿ, ತಂದೆಯವ್ರಿಗೆ ತೊಂದರೆ ಆಗಬಾರ್ದ, ಎಲ್ಲ ಅನುಕೂಲ ಮಾಡಿರಿ. ಹ್ಞೂ ರೀ ಮಾಡ್ತೀವಿ. ಮತ್ತು ಅಲ್ಲೇ ಇರ್ತೀವಿ. ಹ್ಞೂ ರೀ ಇರ್ತೀವಿ ರೀ. ರೋಗ ಅಂತದ್ದು ಹತ್ತಿರದ ಆರಾಮಾಗ ಅಲ್ಲೇ ಇರ್ಬೇಕು. ಎಲ್ಲಿರ್ಬೇಕು, ದಡ್ಡಿಯಾಗಿರ್ಬೇಕು ರೀ. ಮನೆ ಕಟ್ಟಿಸ್ಯಾರ ಯಾರು, ಮನೆ ಕಟ್ಟಿಸಿ ಇಡ್ರಿ. ಆಗ ಅಪ್ಪ ತಮ್ಮನ ಮಗನೇ ನೀನಪ್ಪ ಹೀಗಾಯಿತು, ನನಗೆ ಊಟಕ್ಕೆ ಬೇಕಾತಂದ್ರೆ ನೀರು ಬೇಕಾದ್ರೆ ಏನು ಮಾಡಲಿಲ್ಲ. ಆ ಫೋನ್ ಇರಲಿಲ್ಲ ರೀ. ಅವ್ರು ಹೇಳಿದ್ರು, ಅಪ್ಪ ಒಂದು ಗಂಟೆ ತಂದು ಕೊಡ್ತೀವಿ, ದೇವ್ರ ಪೂಜೆ ಅಪ್ಪರ ಪೂಜೆ ಮಾಡ್ತಾರಂತ ಗಂಟೆ ತಂದು ಕೊಡ್ತಾನೆ ರೀ. ಆ ಗಂಟೆ ನುಡಿಸ್ಯಾರ ಮನೆಗಿನವರು ನಿಮಗೆ ಚಹಾ ಊಟಕ್ಕೆ ತಂದು ಕೊಡ್ತಾರೆ. ಹ್ಞೂ ತಂದು ಕೂತ್ರಿ, ಚಹಾ ತಂದು ಕೊಟ್ಟರು, ಊಟ ತಂದು ಕೊಟ್ರು. ಮತ್ತು ಹೆಂಗಿರೋ ಸ್ವಲ್ಪ ಹೋಗ್ಯಾರಲ್ಲ. ಅವ್ರ ಪತಿಯವರು ಕೆಲಸ ನಿಮಿತ್ತವಾಗಿ ಇಬ್ಬರು ಅಣ್ಣತಮ್ಮರು ಮುತ್ತಿನ ವ್ಯಾಪಾರಕ್ಕೆ ಹೋದ್ರಿ. ಒಬ್ಬ ಮುತ್ತಿನ ವ್ಯಾಪಾರ, ಒಬ್ಬ ರತ್ನದ ವ್ಯಾಪಾರ ಹೋದ್ರಿ. ಒಂದು 15 ದಿವಸ ಹಿಡಿತು. ಒಂದು ದಿವ್ಸ ಹುಡುಗರು ಆಡ್ಕೋತ ಬಂದು ಮೊಮ್ಮಕ್ಕಳು ಅಜ್ಜನ ಗಂಟೆ ಹೆಂಗೆ ನೋಡಿತೈತೆ ನೋಡು ಅನ್ಕೋತ ಗಂಟೆ ತೊಗೊಂಡು ಹೋಗ್ಬಿಟ್ರು. ಈ ಒಳಗಿನ ಗಂಟೆ ಕಡಿಮೆ ಐತೆ ರೀ. ಜೋರಾಗಿ ಯಾರಿದ್ದೀರಿ ಥರ ಬರ್ತಿಲ್ಲ, ಯಾರಿದ್ದೀರಿ ಬಾ, ನೀರು ಬೇಕಾಗ್ಯಾವ ಬರ್ತೀರಿ ಹುಡುಗರ, ಇದೇನು ಕೇಳಿಸುತ್ತೆ ಅಲ್ಲಿ. ಅವ್ರು ಮೊದಲು ಹೋದ್ರೆ ಪಾಡ್ತು ಕೂತಿರೋರು. ಕೇಳಿಸ್ತೋ ಬಿಡ್ತೋ ಶಿವನ್ನ ಗಂಟೆ ಹುಡುಗರು ಆಡ್ಕೋತ ಗಂಟೆ ಓದ್ಬಿಟ್ರು. ಗಂಟೆ ನುಡಿಲ್ಲ, ಏನೂ ಇಲ್ಲ. ಗಂಟೆ ನುಡಿ 15 ದಿವಸ ಐತ್ರಿ. 15 ದಿವಸ ಐತ್ರಿ. ಗಂಟೆ ನುಡಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಊಟಕ್ಕೆ ಓದ್ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಚಾನ್ ಕೊಟ್ಟಿಲ್ಲ, ಏನೂ ಇಲ್ಲ. ಮನೆ ಯಾರು ಕಟ್ಸ್ಯಾರ? ಎಲ್ಲ ಸುಳ್ಳಂತೀರಿ ಅಂತೀರಿ. ಕೊನೆ 15 ದಿವಸ ಆದ ನಂತರ ಅವರು ನಮ್ಮಪ್ಪ ಹೇಗದಂತಂದು ಕೇಳ್ರಿ, ಅಪ್ಪ ಹೇಗದಂತ. ಏನು ಗಂಟೆನೂ ನುಡಿಸಿಲ್ರಿ ಅಂತ 2 ಸತ್ ಕೇಳ್ರಿ. 15 ದಿವಸ ಆತ್ರಿ. ನೀವು ಇರಲ್ಲ ಗಂಟೆ ನುಡಿಸಿ ಇಲ್ರಿ, ಮತ್ತು ನಾವು ಹೋಗಿಲ್ಲ, ನುಡಿಸೇ ಇಲ್ಲ. 15 ದಿವಸ ರೀ. ಸೊಸಿ ಮಕ್ಕಳು ಆಡ್ಕೊತ ಗಂಟೆ ತಂದ ಅವು ಹೋಗಿಲ್ಲ. ಗಾಬರಿ ಆಗಿ ತಮ್ಮ ಅಪ್ಪನ ತಿಗೆ ಹೋಗಿ ನೋಡ್ತಾರೆ. ಅಪ್ಪನ ವ್ಯವಸ್ಥೆ ಎಲ್ಲ ಮುಗಿದು ಹೋಗ್ತಾರೆ. ಹೋಗಿ 1 ದಿವಸ ಆಯ್ತು. ಏನೇನಾಗಿರ್ಬೇಕು ನೀವೇ ಹೇಳ್ರಿ, ಏನಾಗಿರ್ಬೇಕು ರೀ? ಮತ್ತೇನು ಮಾಡೋದು? ಹೋದನೋ ವೈಕುಂಠಕ್ಕೆ ಕುಂಟುತ, ಹೋದನೋ ವೈಕುಂಠ ನಡೆಯಕ್ಕೆ ಬರೋಣ, ವಯಸ್ಸೈತಿ. ಮತ್ತೇನು ಮಾಡಿದ್ರಿ? ಅದಕ್ಕಾಗಿ ಎಲ್ಲ ಅನುಕೂಲ ಇದ್ದಾಗ ಹೆಂಡತಿ ಮಾಡೋಳು ಕಡು ಪ್ರೇಮವನ್ನು ಉಡುವುದು ಕೊಡು ತನಕ ಉಡುವುದು ಕಡಿಮೆದ ಕಾಲಕ್ಕೆ ಕುಣಿಯುವಂಥ ಬರ್ಬೋಳ ಬಾಗಿಲು ಕಾತಿ ಎಲ್ಲ ಏನಿರ್ತವೆ ಎಲ್ಲ ಹಾಗೆ ಸತ್ಯದ ಈಗ ಸತ್ಯದ ಹಾಗೆ ನಿಮ್ಮ ಸತ್ತ ನಡಿದಾನಕ ಅಷ್ಟ ಅದು.
ನಿಮ್ಮ ಸತ್ತ ಕಡಿಮೆ ಆತಂದ್ರೆ ಅಂತಿದ್ದಾರೆ, ಬಿದ್ದ ಕಲ್ಲೆಲ್ಲ ಅದ್ದಿ ಹೋಗ್ತಾವತ್ತ, ಬಿದ್ದ ಹಾಗೆಲ್ಲ ಹಾವಾಗಿ ಹರಿತಾವತ್ರಿ ಅಂತಿರ್ತಾರೆ. ಅದಕ್ಕೆ ನೀವು ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ, ಮನೆಯೊಳಗೆ ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ, ಅವ್ರಿಗೆ ನೆನಪಿರೋದಿಲ್ಲ. ನಮಗೂ ಒಂದು ದಿವ್ಸ ವಯಸ್ಸಾಕತಿ, ನಮಗೂ ವಯಸ್ಸಾದ ನಮ್ಮ ಮಕ್ಕಳು ನಾವೇನು ಮಾಡ್ತೀವಿ, ನಮ್ಮ ಹಿರಿಯರಿಗೆ, ನಮ್ಮ ಅಜ್ಜಾಜಿಗೆ ನಾವೇನು ಮಾಡ್ತೀವಿ, ನಮ್ಮ ಮಾವನಿಗೆ ಅತ್ತಿಗೆ ಏನು ಮಾಡಿರ್ತೀವಿ, ಮುಂದೆ ನಮಗೆ ವಯಸ್ಸಾದಾಗ ಭೂಮಿಯೊಳಗೆ ಯಾವ ಬೀಜ ಹಾಕಿದ್ರು ಅದೇ ಬರ್ತಲ್ಲ, ನಮ್ಮ ಮಕ್ಕಳು ನೋಡಿ ನಮ್ಮನ್ನು ಅದನ್ನು ನಮ್ಮ ಬುತ್ತಿ ಇಟ್ಟಿರ್ತಾರೆ. ನೆನಪಿತ್ತಂದ್ರೆ ಎಲ್ಲ ಹೆಣ್ಣುಮಕ್ಕಳು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸರಿ ಇರ್ತಾವೆ. ಇದು ನೆನ್ಪಿಟ್ಟು ಹೋಗ್ಬೇಕು. ಇದು ಕಟ್ಟಿಟ್ಟು ಬುತ್ತಿನ ಅದು ಏನು ಬದಲಾವಣೆ ಆಗಿಲ್ಲ. ಎಲ್ಲರೂ ಚೆನ್ನಾಗಿದ್ದರಷ್ಟು ಸರಿ ಇರ್ತದೆ. ಈಗ ಅಕಸ್ಮಾತ್ ತಾಯಿ ತಂದೆ ನೋಡಲಿಲ್ಲ ಅಂದ್ರೆ, ತಾಯಿ ತಂದೆ ನೋಡಲಿಲ್ಲ, ಅತ್ತಿ ಮಾವ್ರನ್ನ ನೋಡಲಿಲ್ಲ ಅಂದ್ರೆ, ಈಗ ನಿಮ್ಮ ವಯಸ್ಸಿದ್ದಾಗ ಚಲೋ ಅನಿಸೋದು ಮಕ್ಕಳಿಗಾಗಲಿ ಸೊಸೆಂದ್ರೆ ಎಲ್ಲ ಈಗ ಭಾಳ ಅಂತದ್ದು ಬಂದದ್ದು, ಎಲ್ಲಿ ಹೋಗಿ ಇಟ್ಟಿಟ್ಟು ಬರ್ತಾರೆ. ಇದನ್ನ ಒಂದು ವೇಳೆ ಪಾಲಿಸಲಿಲ್ಲ ಅಂದ್ರೆ ಮುಂದಿನ ಕಾಲಕ್ಕೆ ಬಡ್ಡಿ ಬಡ್ಡಿ ಹಾಕಿ ಬಂದುಬಿಡ್ತದೆ ರೀ. ಅವರು ಕೂಡ ಏನು ಮಾಡ್ತಾರೆ, ಅವ್ರನ್ನೂ ಎಲ್ಲಿ ಓದಿಟ್ಟು ಬರ್ತಾರೆ ಮಕ್ಕಳು, ಅವ್ರ ಮಕ್ಕಳು ಅವ್ರು ಇಡ್ತಾರೆ. ಈಗ ಒಂದು ಪರಂಪರೆ ಹಾಕೊಂಡು ಬಿಡ್ತಾರೆ, ನಮ್ಮ ಪದ್ಧತಿನ ಈಗ ಹತ್ತಿದ್ದೇವೆ. ಅದಕ್ಕಾಗಿ ಅನಾಥ ಇರಲ್ಲ ಅಂದ್ರೆ ಯಾರು ಅದಕ್ಕೆ ಆಶ್ರಯ ಇಲ್ಲ ಅಂತಕ್ಕಂಥ ಆಶ್ರಮದ ಹೋಗಿ ಇಟ್ಟು ಬಿಡ್ತಾರೆ. ಅತ್ತ ಹೋಗಿ ಬಿಡೋದ್ಲೆ ಆಕಾಶದ ಗಂಟೆ ಡಣ್ಣ ಅಂತ ಬಿಡೋದಂದ್ರೆ ಹೋಗಿ ಬಿಡೋದು. ಅದಕ್ಕೆ ಹೇಳ್ತಾರೆ, ಯಾವ ಲೋಕಗಳು ಸರಿ ಇಲ್ಲಪ್ಪ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತನ ಅರ್ಜುನ ಮಾಮುಪೇತಿ ತೂಕವಂತೆ ಪುನರ್ಜನ್ಮನ ವಿದ್ಯತೆ. ನನ್ನನ್ನು ಯಾರು ಹೊಂತಾ ಇದ್ದಾರೆ, ಯಾರು ಬ್ರಹ್ಮಜ್ಞಾನ ಗುರುಮುಖಾಂತರ ಪಡ್ಕೋತಾರಲ್ಲ, ಅವರು ಒಂದು ಸಲ ಹೋದ್ರಂದ್ರೆ ಮೋಕ್ಷ ಪಡಿತಾರೆ, ಮತ್ತೊಮ್ಮೆ ಹುಟ್ಟಿ ಬರುವುದಿಲ್ಲ. ಮತ್ತೊಮ್ಮೆ ಹುಟ್ಟಿ ಬಂದರೆ ಆಗ್ತಕ್ಕಂಥದ್ದು ಏನೋ ಇದು ಮಾತಾಡಿದ್ರೆ ಇಂಥದ್ದಾಗ್ತದೆ. ಅದಕ್ಕಾಗಿ ಯಾರಿಗೂ ಯಾವ ಕಷ್ಟ ಆಗ್ಬಾರ್ದಂದ್ರೆ ಈ ಜನ್ಮ ಮನುಷ್ಯರಿಗೆ ಜನಿಸುವಂಥವ್ರು ಏನು ಮಾಡ್ಕೊಂಡ್ರೆ ಗುರು ಮುಖಾಂತರವಾಗಿ ಬ್ರಹ್ಮಜ್ಞಾನ ಪಡ್ಕೊಂಡು ಅವಶ್ಯವಾಗಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರ್ತಕ್ಕಂಥ ಮೋಕ್ಷ ಪಡೆದ್ರೆ ಮತ್ತೊಮ್ಮೆ ಹುಟ್ಟಿ ಬರುವುದಿಲ್ಲ. ಇದು ಮಾಡಲಿಲ್ಲ ಅಂದ್ರೆ ಬರೀ ಪುಣ್ಯ ಇಷ್ಟ ಮಾಡ್ಕೊಂಡ್ರೆ ಮತ್ತೆ ಇಲ್ಲಿಂದ ಅಲ್ಲಿ ಹೋಗೋದು, ಮತ್ತು ಅಲ್ಲಿಂದ ಇಲ್ಲಿ ಬರೋದು. ಶುಗರ ಸಂತಿದ್ರಲ್ಲಿ ಅತಣಿ ಇದಕ್ಕೆ ಹೋಗಿದ್ರು ಸತ್ಯವ್ರಿಗೆ, ಈ ಕಡೆ ಕಾಯಿಪಲ್ಲೆ ತೊಗೊಂಡು ಹೋಗ್ಬಿಡೋದು, ಮಾರೋದು, ಆ ಕಡೆ ಬರೋ ಮತ್ತೇನು ಸಾಮಾನು ತೊಗೊಂಡು ಬಂದ್ಬಿಡೋದು, ಹೋಗೋದು ಬರೋದು ಹೇಳೋದು. ವಾರಕ್ಕೊಮ್ಮೆ ಇಲ್ಲಿ ಒಂದು ಜನ್ಮಕ್ಕೊಮ್ಮೆ. ಅದು ಆಗಬಾರ್ದು. ಮೋಕ್ಷ ಪಡಿಬೇಕಂದ್ರೆ ಬ್ರಹ್ಮಜ್ಞಾನ ಬೇಕಂದ್ರೆ ಗುರುಗಳ ಸನ್ನಿಧಿ ಇರ್ತದೆ, ಗುರುಗಳ ಶರಣ ಅದ, ಅದೆಲ್ಲ ಪ್ರಾಪ್ತಿ ಆಗ್ತದೆ. ಇದರಿಂದ ಆಗುವುದಿಲ್ಲ. ಪರಮ ಪೂಜೆ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರರು ಎಲ್ಲರೂ ಕೂಡ ತಮ್ಮ ಸನ್ನಿಧಿ ಬೆರೆಯತಕ್ಕಂಥ ಎಲ್ಲರೂ ಕೂಡ ಪಾಪಿಗಳಿದ್ದಾರಂದ್ರೂ ಕೂಡ ಅವರು ಪಾಪ ಅಂತಕ್ಕಂಥ ನಿವೃತ್ತಿಯಾಗಿ ಅವರು ಕೂಡ ಒಳ್ಳೆಯದಾಗಲಿ. ಎಲ್ಲ ಪುಣ್ಯವಂತರು ಕೂಡ ಅಪ್ಪವರು ಒಳ್ಳೆಯದನ್ನುಂಟು ಮಾಡಲಿ. ಹಾಗೂ ವ್ಯಾಪಾರದಲ್ಲಿ ಸುಭೋಗ ಭಾಗ್ಯನಿತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕು ಅಂತ ಮೋಕ್ಷನ ಸದೃಢ ಎಲ್ಲರೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೀಮಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದೃಢ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ನಮ್ಮ ಅಗೃಪ ಪುಷ್ಪಗಳನ್ನು ಸಮರ್ಪಿಸಿ ಅವು ಶ್ರೀಮಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂಥ ಪ್ರಣಾಮ ಸಮರ್ಪಿಸಿ ಈ ಭಾದ್ರಪದ ಮಾಸದ 2ನೇ ದಿನ 10ನೇ ಭಾಗದ 2ನೇ ದಿನದ ಕಾರ್ಯಕ್ರಮಕ್ಕೆ ಸಾಯಂಕಾಲ ದಿವಸಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ.